ದಸರಾ ಗ್ರೂಪ್ ಪ್ರೆಸೆಂಟ್ಸ್ ದೀಪಾವಳಿ ಸಂಭ್ರಮ, ದೀಪಾವಳಿ ಕಾವ್ಯಾಂಜಲಿ, ದೀಪಗಳ ಹಬ್ಬಕ್ಕೆ ಕವಿತೆಯ ಕಾಣಿಕೆ, ಪವರ್ಡ್ ಬೈ ಲ್ಯಾಂಡ್ ಟ್ರೇಡ್ಸ್ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್, co-sponsored by ಪ್ರಾಣವೈದ್ಯ ಆಯುರ್ವೇದ ಹಾಸ್ಪಿಟಲ್, ಸ್ನೋಮ್ಯಾನ್, ಹೆವನ್ ರೋಸ್ ಪ್ರೊಫೆಷನಲ್ ಯೂನಿಸೆಕ್ಸ್ ಸೆಲೂನ್, ಎಸ್ಎಲ್ ಶೇಡ್ ಡೈಮಂಡ್ ಹೌಸ್ ಜೇಡಿ ಹಿಲ್, ಶೀಲಾ ಎಕ್ವಿಪ್ಮೆಂಟ್, ಮಾಸ್ಟರ್ ಪ್ಲಾನರಿ ಗ್ರೂಪ್. ನಮ್ಮೆಲ್ಲ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ವೀಕ್ಷಕರೇ, ದೀಪಾವಳಿ ಎನ್ನುವಂಥದ್ದು ಬೆಳಕಿನ ಹಬ್ಬ ಎನ್ನುವುದು ನಮಗೆಲ್ಲ ಗೊತ್ತಿದೆ. ಆ ಬೆಳಕು ಎನ್ನುವಂಥದ್ದು ಕೇವಲ ಕತ್ತಲೆಯನ್ನು ಹೋಗಲಾಡಿಸುವ ಬೆಳಕಲ್ಲ, ಕತ್ತಲೆಯನ್ನು ಅಜ್ಞಾನವನ್ನು ಹೋಗಲಾಡಿಸುವಂತಹ ಜ್ಞಾನದ ಬೆಳಕು ಆಗಿರ್ತದೆ. ಹಾಗಾಗಿ ಹಬ್ಬದ ಆಚರಣೆಯ ಮೂಲಕವಾಗಿ ಹೊಸ ಆಲೋಚನೆಗಳು, ಅದು ಕೂಡ ನಮ್ಮ ಅಂತರಂಗದ ಶುದ್ಧಿಯನ್ನು ಕೊಡುವಂತಹ ರೀತಿಯಲ್ಲಿ ಹೇಗೆ ಮುಂದುವರಿಯಬೇಕು ಎನ್ನುವುದನ್ನು ಕೂಡ ನಾವು ತಿಳ್ಕೊಳ್ಳುವ ಆಚರಣೆ ಆಗಬೇಕು ಈ ಹಬ್ಬಗಳು ಎನ್ನುವುದರ ಒಂದು ಸಂಕೇತವಾಗಿ ನಾವೀಗ V4 ನ್ಯೂಸ್ನಲ್ಲಿ ಈ ದೀಪಾವಳಿ ಕಾವ್ಯಾಂಜಲಿ ಎನ್ನುವಂಥ ಕಾರ್ಯಕ್ರಮವನ್ನು ನೀಡ್ತಾ ಇದ್ದೇವೆ. ಒಂದು ವಿಭಾಗದ ಕವಿತೆಯ ಒಂದು ಕೇಳ್ಮೆಯನ್ನು ನೀವೆಲ್ಲ ಮಾಡಿದ್ದೀರಿ. ಬಹುಶಃ ದೀಪಾವಳಿ ಎನ್ನುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಕವಿಗಳಿಗೆ, ಕಲಾವಿದರಿಗೆ ಒಂದಷ್ಟು ಸ್ಫೂರ್ತಿಯನ್ನು ಕೊಡುವಂಥದ್ದು. ಹಾಗಾಗಿ ಇನ್ನೊಂದು ಹಂತದಲ್ಲಿ ಈ ಕವಿಮೇಳವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಈಗ ನನ್ನ ಜೊತೆ ಇರುವಂಥ ಕವಿಗಳು 6 ಮಂದಿ ಇದ್ದಾರೆ. ನನ್ನನ್ನು ಸೇರಿಸಿ ನಾವು 7 ಮಂದಿ ಇದ್ದೇವೆ. ನನ್ನ ಜೊತೆಗೆ ಎಡಭಾಗದಲ್ಲಿರುವವರು ಪ್ರೊಫೆಸರ್ ಎಸ್.ಎಂ. ಶಿವಪ್ರಕಾಶ್, ಡಾಕ್ಟರ್ ಶಿವಪ್ರಕಾಶ್ ಅವರು. ಅವರು ಮೂಲತಃ ನಮ್ಮ ಉತ್ತರ ಭಾಗದವರು, ಕರ್ನಾಟಕದ ಉತ್ತರ ಭಾಗದವರು, ಆದರೆ ಬಹಳ ಸಮಯದಿಂದ ಮಂಗಳೂರಿನಲ್ಲಿದ್ದಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ಕರ್ನಾಟಕ ಫಿಷರೀಸ್ ಕಾಲೇಜ್ ಅದರ ಡೀನ್ ಆಗಿ, ಮೊದಲು ಅದರ ಪ್ರಾಧ್ಯಾಪಕರಾಗಿದ್ದವರು, ಅದರಲ್ಲಿ ಡೀನ್ ಆಗಿ ನಿವೃತ್ತರಾದವರು. ಅವರದ್ದು ವೃತ್ತಿ ಅದಾದರೆ ಹವ್ಯಾಸದಲ್ಲಿ ಅವರು ಸಾಹಿತಿಗಳು, ಆಮೇಲೆ ಒಳ್ಳೆಯ ವಾಗ್ಮಿಗಳು, ಕನ್ನಡದಲ್ಲಿ ಇಂಗ್ಲೀಷಿನಲ್ಲಿ ಭಾಳ ಚೆನ್ನಾಗಿ ಉಪನ್ಯಾಸಗಳನ್ನು ನೀಡ್ತಾರೆ ಮತ್ತು ಕವಿತೆಗಳನ್ನು ಬರೀತಾರೆ, ಲೇಖನಗಳನ್ನು ಬರೀತಾರೆ, ಮಾಧ್ಯಮಗಳಲ್ಲಿ ಕಾಣಿಸಿಕೊಂಡಿದ್ದಾರೆ, ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ಅವರು ತೊಡಗಿಸಿಕೊಂಡಿದ್ದಾರೆ. ಅವರನ್ನು ಪ್ರೀತಿಯಿಂದ ಸ್ವಾಗತ ಮಾಡೋಣ. ಹಾಗೆ ಈ ಭಾಗದಲ್ಲಿ ನಮ್ಮೊಟ್ಟಿಗೆ ರವೀಂದ್ರ ನಾಯಕ ಸಣ್ಣಕ್ಕಿ ಬಿಟ್ಟವರಿದ್ದಾರೆ. ರವೀಂದ್ರ ನಾಯಕರು ಅವರು ಕೂಡ ಕರ್ನಾಟಕದ ಉತ್ತರ ಭಾಗದವರು, ಆದರೆ ಇಲ್ಲಿ ಈಗ ಬಹಳ ಸಮಯದಿಂದ ಕೆಲಸ ಮಾಡ್ತಾ ಇದ್ದಾರೆ. ಎಮ್ ಆರ್ ಪಿ ಎಲ್ ಮಂಗಳೂರಿನಲ್ಲಿ ಅವರು ಜಲಜನಕ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರುವವರು. ಅದು ಅವರ ವೃತ್ತಿ. ಆದರೆ ಹವ್ಯಾಸದಲ್ಲಿ ಅವರು ಒಳ್ಳೆಯ ಕವಿಗಳು. ಅವರದ್ದೇ ಆದಂಥ ಕ್ಯಾಸೆಟ್ಗಳು ಕೂಡ ಬಂದಿವೆ. ಕನ್ನಡದಲ್ಲಿ ಅತ್ಯುತ್ತಮವಾದ ಭಾವಗೀತೆಗಳನ್ನು ಬರೀತಾರೆ, ಕವನ ಸಂಕಲನವನ್ನು ಪ್ರಕಟ ಮಾಡಿದ್ದಾರೆ, ಬೇರೆ ಬೇರೆ ಕವಿಗೋಷ್ಠಿಗಳು ಕೂಡ ಭಾಗವಹಿಸಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತ ಮಾಡೋಣ. ರವೀಂದ್ರ ನಾಯಕ್ ಸಣ್ಣಕ್ಕಿ ಬೆಟ್ಟವರನ್ನು. ಆಮೇಲೆ ಆ ಭಾಗದಲ್ಲಿ ಕುಶಾಲಾಕ್ಷಿ ಕಣ್ವತೀರ್ಥ ಇದ್ದಾರೆ. ಅವರು ಮೂಲತಃ ಗೃಹಿಣಿ, ಆದರೆ ತುಳುವಿನ ಬಗ್ಗೆ ಭಾಳಷ್ಟು ಕಾಳಜಿಯನ್ನು ಇಟ್ಟುಕೊಂಡವರು, ತುಳುವಿನಲ್ಲಿ ಕೆಲಸ ಮಾಡುವವರು ಮತ್ತು ತುಳುವಿನ ಅನೇಕ ಕವಿತೆಗಳನ್ನು, ವಿಶೇಷವಾಗಿ ಭಾವಗೀತೆಗಳನ್ನು ಬರೀತಾರೆ ಮತ್ತು ತುಳು ಸಂಸ್ಕೃತಿಯನ್ನು ಬಹಳಷ್ಟು ಅವರು ಅನುಭವಿಸಿದವರು. ಅವರ ಬಾಲ್ಯದಿಂದಲೇ ತುಳು ಸಂಸ್ಕೃತಿಯಲ್ಲಿ ಬೆಳೆದವರಾದ್ದರಿಂದ ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಮಾತುಗಳ ಮೂಲಕ ಮತ್ತು ಕವಿತೆಗಳ ಮೂಲಕ ಬಹಳ ಚೆನ್ನಾಗಿ ಕಟ್ಟಿಕೊಡುವವರು. ಅವರನ್ನು ಕೂಡ ಸ್ವಾಗತ ಮಾಡೋಣ. ನಮಸ್ಕಾರ. ಇನ್ನು ಅರ್ಚನಾ ಇವರು ಒಬ್ಬರು ಜೀವ ವಿಮಾ ಪ್ರತಿನಿಧಿ, ಅದರ ಜೊತೆಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ವಿಶೇಷವಾಗಿ ಕವಿತೆಗಳನ್ನು ಕನ್ನಡ ತುಳುವಿನಲ್ಲಿ ಬರೀತಾರೆ. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತ ಮಾಡ್ತಾರೆ. ಹಾಗೆ ಆ ಭಾಗದಲ್ಲಿ ಸದಾನಂದ ನಾರಾವಿಯವರಿದ್ದಾರೆ. ಹಿರಿಯ ಕವಿಗಳು, ಕನ್ನಡದಲ್ಲಿ ತುಳುವಿನಲ್ಲಿ ತುಂಬ ಕವಿತೆಗಳನ್ನು ಬರೆದಿದ್ದಾರೆ, ಲೇಖನಗಳನ್ನು ಬರೆದಿದ್ದಾರೆ, ಪುಸ್ತಕಗಳನ್ನು ಕೂಡ ಪ್ರಕಟ ಮಾಡಿದ್ದಾರೆ. ಆಯಾ ಭಾರತೀಯ ಅಂಚೆ ಇಲಾಖೆಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದವರು. ನಾನು ಕೂಡ ಪೂರ್ವಾಶ್ರಮದ ಅಂಚೆ ಇಲಾಖೆಯಲ್ಲಿ ಇದ್ದವು. ಹಾಗಾಗಿ ಒಂದು ರೀತಿಯಲ್ಲಿ ನಾವು ಸಹ ಕಲಾವಿದರು ಅಂತ ಇದ್ದಾಗ ಸಹೋದ್ಯೋಗಿಗಳು ಅಂತ ಕೂಡ ಹೇಳ್ಬೋದು. ಅವರು ಕಾಂತಾವರ ಕನ್ನಡ ಸಂಘದ ಕಾರ್ಯದರ್ಶಿಗಳು. ಭಾಳ ವರ್ಷದಿಂದ ಮೊಗಸಾಲೆಯವರೊಟ್ಟಿಗೆ ಇದ್ದುಕೊಂಡು ಅನೇಕ ಪುಸ್ತಕಗಳ ಪ್ರಕಟಣೆಯಲ್ಲಿ ಬಹಳ ದೊಡ್ಡ ಯೋಗದಾನವನ್ನು ಮಾಡಿದವರು ನಮ್ಮ ಸದಾನಂದ ನಾರಾವಿಯವರು. ಅವರನ್ನು ಪ್ರೀತಿಯಿಂದ ಸ್ವಾಗತ ಮಾಡೋಣ. ನಮಸ್ಕಾರ. ಇನ್ನೊಂದು ಈ ಭಾಗದಲ್ಲಿರುವವರು ಪುಟ್ಟ ವಾಮನಮೂರ್ತಿ, ಆದರೆ ಭಾಳ ದೊಡ್ಡ ಕೆಲಸ ಮಾಡಿದಂತಹ KS ಮಂಜುನಾಥ್ ಅವರು ಹರಿಹರಪುರದಿಂದ ಬಂದಿದ್ದಾರೆ. ಚಿಕ್ಕಮಗಳೂರಿನ ಆ ಭಾಗದಿಂದ ಬಂದಿದ್ದಾರೆ. ಆದರೆ ಮೂಲತಃ ಅವರು ಮಂಗಳೂರಿನಲ್ಲಿ ದೂರವಾಣಿ ವಿಭಾಗದಲ್ಲಿ, ತಂತಿ ವಿಭಾಗದಲ್ಲಿ ಕೆಲಸ ಮಾಡಿದವರು. ಆಮೇಲೆ ಅದರಲ್ಲಿ ದೊಡ್ಡ ಅಧಿಕಾರಿಗಳಾಗಿ
ಕರ್ನಾಟಕದ ಬೇರೆ ಬೇರೆ ಕಡೆ ಕೆಲಸ ಮಾಡಿ ಈಗ ಹರಿಹರಪುರದಲ್ಲಿ ಇದ್ದಾರೆ. ಅವರದ್ದು ವಿಶೇಷ ಗುಣ ಅಂತ ಹೇಳಿದರೆ ಅವರು ನಾವು ಕಡತೋಕ ಮಂಜುನಾಥರು ಅಂತ ಕರೆಯುವುದು. ಭಾಗವತಿಕೆ ಇಲ್ಲೆಲ್ಲ ಇರುವಾಗ ನಮ್ಮ ತಾಳಬದ್ರಿಗೆಲ್ಲ ಭಾಗವತರು ಅವರೇ. ಯಕ್ಷಗಾನದ ಭಾಗವತಿಕೆಯನ್ನು ಮಾಡ್ತಾರೆ, ಯಕ್ಷಗಾನ ಪ್ರಸಂಗಗಳನ್ನು ಬರೆದಿದ್ದಾರೆ, ಕವಿತೆಗಳನ್ನು ಬರೀತಾರೆ. ಅದರ ಜೊತೆಗೆ ಬಹಳ ದೊಡ್ಡ ಕೆಲಸ, ಅದನ್ನು ಆಮೇಲೆ ಅವರು ಹೇಳ್ತಾರೆ, ಅವರು ಏನಂದರೆ ಮಂಜುನಾಥ ವಚನಾವಳಿ ಅಂತ, ವಚನಾಮೃತ ಶ್ರೀ ಮಂಜುನಾಥ ವಚನಾಮೃತ ಎನ್ನುವಂಥ ಗ್ರಂಥವನ್ನು ಬರೆದಿದ್ದಾರೆ. ಆ ವಚನಾಮೃತ ದಿನಕ್ಕೆ ಅವರೊಂದು 100 ವಚನಗಳನ್ನಾದರೂ ಬರೆಯದೆ ಅವರು ನಿದ್ದೆ ಮಾಡೋದಿಲ್ಲ. ಹಾಗಾಗಿ ಬರೀತಾ ಈಗ ಅದೊಂದು 50,000ಕ್ಕೆ ಮುಟ್ಟಿದೆ. 47,800 1,08,000 ಬರಿಬೇಕಂತ. 1,08,000 ಬರಿಬೇಕು ಇಟ್ಕೊಂಡಿದ್ದಾರೆ. ಈಗ 50,000 ಆಗಿದೆ. 47,800 ಆಯಿತು. 47,800 ಆಯಿತು. ಈ ಮಂಜುನಾಥ ವಚನಾಮೃತ ಎನ್ನುವಂಥದ್ದು ಬಹಳ ಎಲ್ಲ ವಿಚಾರಗಳನ್ನು, ಮತ್ತೆ ಒಂದು ವಿಚಾರ ಹೇಳಿದ್ರೆ ಮತ್ತೊಂದು ಹೇಳುವುದಿಲ್ಲ. ಅಷ್ಟು ಸಾವಿರ ಅವರಿಗೆ ಯಾವ ವಿಚಾರ ಸಿಕ್ಕಿತ್ತು ಅಂತ ಅವರಲ್ಲಿ ನಾವು ಕೇಳಬೇಕು. ದೊಡ್ಡ ಉದ್ಗ್ರಂಥ ಆಗುವಂಥದ್ದು. ಅದನ್ನು ಪ್ರಕಟ ಮಾಡಲಿಕ್ಕೆ ಯಾರಾದರೂ ಪ್ರಕಾಶಕರು ಬಂದರೆ ಅವರನ್ನು ಕರೆದ ಉದ್ದೇಶ ಕೂಡ ಆಗಿ ಅವರು ಬರೆದಿಟ್ಟಿದ್ದಾರೆ. ಆದರೆ ಅದು ಮುಂದಿನ ಸಮಾಜಕ್ಕೆ ದಕ್ಕಬೇಕು ಅಂತ ಇದ್ದರೆ ಅದನ್ನು ಪ್ರಕಟ ಮಾಡುವಂಥ ಪ್ರಕಾಶಕರು ಕೂಡ ಬರಬೇಕು. ಈ ಕಾರ್ಯಕ್ರಮ ನೋಡ್ತಾ ಇದ್ದವರು ಅದಕ್ಕೆ ಯಾರಾದರೂ ಮನಸ್ಸು ಮಾಡಿದರೆ ಒಳ್ಳೆಯದು. ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತ ಮಾಡೋಣ. ನಮಸ್ಕಾರ. ಹೀಗೆ 6 ಮಂದಿ ಕವಿಗಳು ನನ್ನ ಎಡ ಬಲದಲ್ಲಿದ್ದಾರೆ. ದೀಪಾವಳಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಈ ಬೆಳಕಿಗೆ, ಜ್ಞಾನಕ್ಕೆ ಸಂಬಂಧಪಟ್ಟಂಥ ಕವಿತೆಗಳನ್ನು ಬರ್ಕೊಂಡು ಬರಲಿಕ್ಕೆ ನಾನು ಹೇಳಿದ್ದೇನೆ. ಈಗ ಯಾವ ಕವಿತೆಗಳನ್ನು ಅವರು ಪ್ರಸ್ತುತಪಡಿಸ್ತಾರೆ ಅಂತ ನಾವು ನೋಡೋಣ. ಮೊದಲಿಗೆ ನಮ್ಮ ಪ್ರೊಫೆಸರ್ ಡಾಕ್ಟರ್ ಎಸ್ ಎಂ ಶಿವಪ್ರಕಾಶ್ ಅವರ ಕವಿತೆಯನ್ನು ನಾವು ಕೇಳಬೇಕು. ಸರ್, ಈಗ ರಿಟೈರ್ಡ್ ಆಗಿ ಎಷ್ಟು ವರ್ಷ ಆಯಿತು? 6 ವರ್ಷ ಆಯಿತು. ನೋಡಿ, ಗೊತ್ತಾಗೋದಿಲ್ಲ. ಯಾಕಂದರೆ ಅವರಿಗೆ ರಿಟೈರ್ಡ್ ಆಗಿದ್ದೇನೆ ಅಂತ ಚಿಂತನೆ ಮಾಡುವಷ್ಟು ಮುಗಿಸೋದಿಲ್ಲ. ಹಾಗಾಗಿ ನಿರಂತರ ಕ್ರಿಯಾಶೀಲ ಆಗಿರುವವರು. ಪುಸ್ತಕಗಳನ್ನು ನೀವು ಬರೆದದ್ದು ಒಟ್ಟು 10 ಪುಸ್ತಕ, ಕವಿತೆಗಳದ್ದು 2 ಪುಸ್ತಕ. 2 ಕವಿತೆಗಳ ಸಂಕಲನದಲ್ಲಿ 2 ಕವಿತೆ. ಮತ್ತು ನಿಮ್ಮ ವೃತ್ತಿಗೆ ಸಂಬಂಧಪಟ್ಟ ಮೀನುಗಾರಿಕೆ ಕವನಗಳು ಒಂದು, ಇನ್ನೊಂದು ಟೆಕ್ನಾಲಜಿ ವರ್ಸಸ್ ಈಕಾಲಜಿ ಅಂತಂದೇಳಿ. ಭಾಳ ಒಳ್ಳೆಯದು. ಮತ್ತು ಬೇರೆ ಬೇರೆ ಕವಿಗೋಷ್ಠಿಗಳಲ್ಲಿ ಕೂಡ ಅವರು ಭಾಗವಹಿಸಿದ್ದಾರೆ. ನಮ್ಮ ಜೊತೆ ಕೂಡ ಅವರನ್ನು ನಾನು ಕಂಡಿದ್ದೇನೆ. ಮತ್ತು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗಳಿಗೆಲ್ಲ ಹೋದವರು. ಹಾಗಾಗಿ ಸಾಹಿತ್ಯದ ಕೆಲಸಗಳು ಬೇರೆ ಬೇರೆ ಕಡೆ ಹೇಗೆ ಉಂಟು ಅಂತ ನಮ್ಗೆ ಗೊತ್ತಿದೆ ಅಲ್ವಾ? ಈಗ ದೀಪಾವಳಿಯ ಸಂಭ್ರಮದಲ್ಲಿ ನೀವು ಕೂಡ ಪಾಲ್ದಾರಲ್ವಾ? ಈಗ ಏನು ಕವನ ಬರೆದಿದ್ದೀರಿ? ನಾನು ಬರೆದಿರೋ ಕವನ ಕಳೆದೀತೆ ಕತ್ತಲು. ಪ್ರಪಂಚದಾದ್ಯಂತ ಕತ್ತಲು ಕವಿದಿದೆ. ಯುದ್ಧದ ಕಾರ್ಮೋಡ, ಸಾವು ನೋವು, ರಕ್ತ ಚೆಲ್ಲುವುದು. ಯಾರಿಗೆ ಬೇಕು ಇಂತಹ ಕತ್ತಲು? ಆ ಕತ್ತಲು ಓಡಿ ಹೋಗಲಿ, ಬೆಳಕು ಬರಲಿ ಅನ್ನುವ ಆಶಯದ ಹಿನ್ನೆಲೆಯಲ್ಲಿ ನಾನು ರಚಿಸಿದ ಕವಿತೆ ಕಳೆದೀತೆ ಕತ್ತಲು. ಓದ್ಲಾ? ಬೆಳಗೀತೆ ಬೆಳಕು, ಸರಿದೀತೆ ಕತ್ತಲು, ದೂರಾಗಲಿ ಜಾಗತಿಕ ದುಃಖ ದುಮ್ಮಾನ, ಮರೆಯಾಗಲಿ ವೈಷಮ್ಯದ ಬಾಳು, ಪ್ರಿಯವೇ ಪ್ರೀತಿ ಇರದ ಬಾಂಧವ್ಯ, ಸಹ್ಯವೇ ನಂಬಿಕೆಯಿಲ್ಲದ ಬದುಕು, ಹಗೆತನವೇ ಇಲ್ಲಿ ಪಾರಮ್ಯ, ನೆತ್ತರಿಗೆಲ್ಲಿದೆ ಕಿಮ್ಮತ್ತು, ಯಾರಿಗೆ ಬೇಕು ನಿತ್ಯ ನೋವು ನರಕ, ಜಗತ್ತಿನಲ್ಲೆಲ್ಲಿದೆ ಶಾಂತಿ, ಧರ್ಮಗಳ ನಡುವೆ ಅಶಾಂತಿ, ಜಿನುಗದ ಪ್ರೀತಿ, ಮರುಗದ ಮನಸ್ಸು, ತೋರದ ಕನಿಕರ, ಒಲ್ಲದ ಸಹಕಾರ, ಮಮತೆಯ ತಿರಸ್ಕಾರ, ತೊಟ್ಟಿಕ್ಕದ ಸೌಹಾರ್ದ, ವಿಜೃಂಭಿಸುತ್ತಿರುವುದೊಂದೇ ಉಕ್ಕಿ ಹರಿವ ಪ್ರತೀಕಾರ, ಭೋರ್ಗರೆವ ಅಸೂಯೆ, ಪ್ರೀತಿ ಸ್ನೇಹಕ್ಕೆ ತೆರೆ, ನೊಂದ ಮನಗಳಿಗೆ ಬರೆ, ದುಷ್ಟ ಶಕ್ತಿಗಳ ಜೊತೆ ಬೆರೆ, ಎಚ್ಚೆತ್ತುಕೊಳ್ಳಲಿ ಯುವಜನತೆ, ತೊರೆಯಲಿ ರಾಗದ್ವೇಷಗಳ ಕುಕೃತ್ಯ, ಉಕ್ಕಿ ಹರಿಯಲಿ ಅನುರಾಗ ಚೇತನ, ಉದ್ದೀಪನಗೊಳ್ಳಲಿ ವಿಶ್ವ ಪ್ರೇಮ, ಮೈದಳೆಯಲಿ ಸಹಯೋಗ, ಹೊಮ್ಮಲಿ ಶಾಂತಿಧೂತ ಭಾರತದ ಬೆಳಕು, ಚಿಮ್ಮುತ್ತಾ ಕಪ್ಪು ಮೋಡಗಳ ನಡುವೆ ಕೋಲ್ಮಿಂಚು, ಸರಿಸುತ್ತಾ ಲೋಕದ ಕತ್ತಲೆಯ ನಿಂಚಿಂಚು. ಧನ್ಯವಾದಗಳು. ಬಹಳ ಒಳ್ಳೆಯ ಕವಿತೆಯನ್ನು ಡಾಕ್ಟರ್ ಶಿವಪ್ರಕಾಶ್ ಅವರು ಕೊಟ್ಟಿದ್ದಾರೆ. ಈ ಬೆಳಕು ನಮ್ಮ ಆಶಯಕ್ಕೆ ಸರಿಯಾಗಿ ಮೂಡಿ ಬಂದಿತೆ ಎನ್ನುವಂತಹ ಒಂದು ಮನಸ್ಸಿನ ತುಮುಲವನ್ನು ಕೂಡ ಕವಿತೆಯ ಮೂಲಕ ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಈಗ ನಮ್ಮ ಕಣ್ಣ ಮುಂಭಾಗದಲ್ಲಿ ಕಾಣುವಂತಹ ಆ ಉತ್ಕ್ರಾಂತಿ ಇರ್ಬೋದು, ಬೇರೆ ಬೇರೆ ಕ್ಷೋಭೆಗಳಿರ್ಬೋದು, ಇದೆಲ್ಲ ಸಮಾಜದಲ್ಲಿ ಕತ್ತಲೆಯ ರೂಪದಲ್ಲಿ ಅಂಟಿಕೊಂಡಿರುವಂಥದ್ದು. ಇದನ್ನು ಹೋಗಲಾಡಿಸುವಂಥ ಬೆಳಕು ಎಲ್ಲುಂಟು ಅಂತ ಅವರು ಹುಡುಕ್ತಾ ಇದ್ದಾರೆ. ಬಹಳ ಒಳ್ಳೆಯ ಕವನವನ್ನು ಕೊಟ್ಟಿದ್ದಾರೆ. ಈಗ ಅರ್ಚನಾ, ನಿಮ್ಮ ಕವಿತೆ, ಈಗ ನೀವು ಕವಿತೆಯನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡಿ ಸಮಯ ಆಯಿತು?
ನಾನು ಕವಿತೆ ಹೈಸ್ಕೂಲಲ್ಲಿ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ, ಹೈಸ್ಕೂಲಲ್ಲಿ ಇರುವಾಗ. ಆದರೆ ಅದು ಕಾಲೇಜ್ ಅಂತ ಆಗುವಾಗ ಅದು ಅಂದರೆ ಬರೆಯುವ ಹಂತಕ್ಕೆ ಅಲ್ಲ, ಕನ್ನಡದಲ್ಲಿ. ಮತ್ತೆ ನಾನು ಪುನಃ ಪ್ರಾರಂಭಿಸಿದ್ದು ನಮ್ಮ ಯುವವಾಹಿನಿ ಮುಖಾಂತರ ಕೊರೋನಾ ಟೈಮಲ್ಲಿ. ಅದಕ್ಕೆ ಒಂದು ಪ್ರೋತ್ಸಾಹ ರೀತಿಯಲ್ಲಿ ಸಿಕ್ಕಿ ಆನಂತರ ನಾನು ಕವಿತೆ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಕವನ ಸಂಗ್ರಹ ಏನಾದರೂ ಬಂತ? ಕವನ ಇಲ್ಲ, ಇದು ಇನ್ನು ಮಾಡಲಿಕ್ಕೆ ಉಂಟು ಪುಸ್ತಕ, ಅದರ ತಯಾರಿಯಲ್ಲಿ ಇದ್ದೇನೆ ನಾನು. ಸಾಮಾನ್ಯ ಎಷ್ಟು ಕವಿತೆಗಳು ಉಂಟು ಈಗ ನಿಮ್ಮ ಸಂಗ್ರಹದಲ್ಲಿ? ಒಂದು 100ಕ್ಕೂ ಹೆಚ್ಚು ಉಂಟು ಸರ್. ಒಳ್ಳೆಯದು. ಈಗ ಇವತ್ತು ಏನು ಕವನ ನೀವು ನಮಗೆ ಹೇಳ್ತೀರಿ? ನನ್ನ ಇವತ್ತಿನ ಕವನದ ಶೀರ್ಷಿಕೆ ಬೆಳಕಿನ ಹಬ್ಬ. ಬೆಳಕಿನ ಹಬ್ಬದ ಒಂದು ಆಶಯ ಏನಂದರೆ, ನಾವು ಈ ದೀಪಾವಳಿಯನ್ನು ಹೇಗೆ ಸಂಭ್ರಮ ಸಡಗರದಿಂದ ಆಚರಿಸ್ತೇವೆ, ಈ ಆಚರಣೆ ಮೂಲಕ ನಾವು ಜಾತಿ ಭೇದ ಮರೆತು ಅದರಲ್ಲಿ ನಾವು ದ್ವೇಷದ ಕಿಚ್ಚನ್ನು ನಂದಿಸಿ ಪ್ರೇಮದ ಜ್ಯೋತಿಯನ್ನು ಬೆಳಗೋಣ ಅನ್ನುವ ಒಂದು ನನ್ನ ಇದು ಕವಿತೆಯ ಸಾರ. ಬೆಳಕಿನ ಹಬ್ಬ. ಬೆಳಕಿನ ಚಿತ್ತಾರದಿ ಕಂಗೊಳಿಸುವ ಹಣತೆಗಳ ಹಬ್ಬ, ಅಜ್ಞಾನದಿಂದ ಸುಜ್ಞಾನದೆಡೆಗೆ ಕೊಂಡೊಯ್ಯುವ ಹಬ್ಬ. ಊರು ಕೇರಿ ಜಗಮಗಿಸೋ ಸುಂದರ ದೃಶ್ಯ ಕಾವ್ಯಾವಳಿ, ಗ್ರಹ ಪುಷ್ಪಾಲಂಕರದಿ ಶೃಂಗರಿಸೋ ಸೊಬಗ ದೃಶ್ಯಾವಳಿ. ಗ್ರಹ ಪುಷ್ಪಾಲಂಕರದಿ ಶೃಂಗರಿಸೋ ಸೊಬಗ ದೃಶ್ಯಾವಳಿ. ಅಭ್ಯಂಗ ಸ್ನಾನದಿ ಸಂಭ್ರಮಿಸುವ ಹಬ್ಬ ಈ ದೀಪಾವಳಿ, ಚಿನ್ನರ ಅಚ್ಚುಮೆಚ್ಚಿನ ಸಡಗರದ ಪ್ರಭಾವಳಿ. ತಳಿರು ತೋರಣದಿ ಮಿಂಚುವ ಈ ಮಹಾ ಹಬ್ಬ, ಮನೆ ಅಂಗಳದಿ ಚಿತ್ತಾರದ ರಂಗವಲ್ಲಿ ಸಿಂಗರಿಸುವ ಸವಿ ಹಬ್ಬ. ಮನೆ ಅಂಗಳದಲ್ಲಿ ಚಿತ್ತಾರದ ರಂಗವಲ್ಲಿ ಸಿಂಗರಿಸುವ ಸವಿ ಹಬ್ಬ. ಸೀರೆ ಲಂಗ ದಾವಣಿ ಪಂಚೆ ಧರಿಸೋ ಸೋಗಿನ ಹಬ್ಬ, ರಂಗು ರಂಗಿನ ಚಟಪಟ ಸುಡುಮದ್ದು ಸಿಡಿಸೋ ಆಕರ್ಷಕ ಈ ಹಬ್ಬ. ಸಿಹಿ ತಿಂಡಿ ಜೇನ ಸವಿಯ ಹಂಚಿ ಬಾಂಧವ್ಯ ಬೆಸೆಯುವ ಹಬ್ಬ. ಕಾರ್ತಿಕ ಮಾಸದ ಭಕ್ತಿ ಸಂಪ್ರದಾಯದ ಒಲುಮೆಯ ಸ್ವರ್ಣ ಈ ಹಬ್ಬ. ಕಾರ್ತಿಕ ಮಾಸದ ಭಕ್ತಿ ಸಂಪ್ರದಾಯದ ಒಲುಮೆಯ ಸ್ವರ್ಣ ಈ ಹಬ್ಬ. ಲಕ್ಷ್ಮೀ ಪೂಜೆ, ಗೋಪೂಜೆ, ಬಲೀಂದ್ರ ಪೂಜೆ ವಿಶೇಷಣ ಈ ಭಕ್ತಿ ಹಬ್ಬ. ಬಾನಂಗಳದಲ್ಲಿ ಗೂಡು ದೀಪ ಏರಿಸಿ ಸಾಮರಸ್ಯ ಸಾರೋ ಹಬ್ಬ. ಸರ್ವಧರ್ಮದ ಒಗ್ಗೂಡಿಸಿ ಶಾಂತಿ ಸೌಹಾರ್ದತೆಯ ಹಾದಿ ತೋರೋಣ. ಬೆಳಕಿನ ಹಬ್ಬದಿ ದ್ವೇಷದ ಕಿಚ್ಚು ನಂದಿಸಿ ಪ್ರೇಮದ ಜ್ಯೋತಿ ಹಚ್ಚೋಣ. ಬೆಳಕಿನ ಹಬ್ಬದಿ ದ್ವೇಷದ ಕಿಚ್ಚು ನಂದಿಸಿ ಪ್ರೇಮದ ಜ್ಯೋತಿ ಹಚ್ಚೋಣ. ಬಹಳ ಒಳ್ಳೆಯ ಕವನವನ್ನು ಅರ್ಜುನ ಕೊಟ್ಟರು. ಭಕ್ತಿ ಪ್ರೀತಿಯನ್ನು ಬಹುಶಃ ಕೊಡುವಂತಹ, ಅದನ್ನು ನಾವು ತೋರಿಸುವಂತಹ ಒಂದು ಸಂಭ್ರಮದ ಆಚರಣೆಯೇ ದೀಪಾವಳಿಯ ಹಬ್ಬ. ಮತ್ತು ದೀಪಾವಳಿಯಲ್ಲಿ ಆಗುವಂತಹ ಅದು ಲಕ್ಷ್ಮೀ ಪೂಜೆ ಇರ್ಬೋದು, ಅಭ್ಯಂಗ ಸ್ನಾನ ಇರ್ಬೋದು, ಅಥವಾ ಬಲಿಯೇಂದ್ರನ ಪೂಜೆ ಇರ್ಬೋದು, ಗೋಪೂಜೆ ಇರ್ಬೋದು, ಇದೆಲ್ಲವನ್ನು ಕೂಡ ಕವನದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಬಹಳ ಒಳ್ಳೆಯ ಕವನ, ಧನ್ಯವಾದಗಳು ನಿಮಗೆ. ಈಗ ಸದಾನಂದ ನಾರಾವಿಯವರ ಕವನವನ್ನು ನಾವು ಕೇಳಬೇಕು. ನಾರಾವಿಯವರು ಎಷ್ಟು ವರ್ಷ ಅಂಚೆ ಇಲಾಖೆಯಲ್ಲಿ ಕೆಲಸ ಮಾಡಿದ್ರಿ? ನಾನು 29 ವರ್ಷ ಕೆಲಸ. ಎಲ್ಲ ಮೂಡಬಿದ್ರೆ ಸೈಡ್ಗಲ್ಲ? ಕಾರ್ಕಳ, ಮೂಡಬಿದ್ರಿ, ಅಜಕಾರ್, ಬೈಲೂರು ಆ ಕಡೆ ಎಲ್ಲ. ಬರೆಯುವುದು ಆಗಲೇ ಇತ್ತು ನಿಮ್ಮಲ್ಲಿ ಅಲ್ವಾ? ಆಗಲೇ ವಿಜಾರ್ ಮತ್ತೆ ಮೂಡಬಿದ್ರಿ ಮಿಜಾರ್ ಮಾಡಿದೆ. ಮೂಡಬಿದ್ರಿಯಲ್ಲಿ ರಿಟೈರ್ಡ್ ಆಗಿ. ಈಗ ಪುಸ್ತಕಗಳಂತಂದ್ರೆ ಪುಸ್ತಕ ಲೇಖನಗಳದ್ದು ಒಂದು 10 ಪುಸ್ತಕ ಆಗಿದೆ, ಬೇರೆ ಬೇರೆ. ಕವನಗಳನ್ನು ಮಾಡಲಿಲ್ಲ, ಈಗ ಸಿದ್ಧತೆ ಮಾಡ್ತಾ ಇದ್ದೇನೆ. ಒಂದು ತುಳು ಮತ್ತು ಒಂದು ಕನ್ನಡ ಕವನ ಇನ್ನು ಬರಬೇಕಾಗಿದೆ. ಈಗ ಕಾಂತವರ ಕನ್ನಡ ಸಂಘಕ್ಕೆ ನಿಮಗೂ ಯಾವಾಗ ಈ ಸಂಬಂಧ ಆಗೋದು? ನಾನು ಅಂದರೆ ಮೊದಲು ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೆ. ನಾನು ತಿಂಗಳಿಗೆ ಒಂದು ಅಲ್ಲಿ ಉಪನ್ಯಾಸ ಕಾರ್ಯಕ್ರಮ ಮಾಡ್ತಿತ್ತು. ಮತ್ತು ಮೊಗಸಾಲೆ ಅವರು ನನಗೆ ಸ್ವಲ್ಪ ಪರಿಚಯ ಇದ್ದದ್ರಿಂದ ಅಲ್ಲಿ ಹೋಗ್ತಾ ಇದ್ದೆ. ಮತ್ತು ರಿಟೈರ್ಡ್ ಆದ ಕೂಡಲೇ ಅವರು ನನ್ನನ್ನು ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಂಡ್ರು. ನೀವು ಇಲ್ಲಿ ಬರಬೇಕು, ನನ್ನ ಜೊತೆಗೆ ಕೆಲಸ ಮಾಡಬೇಕು ಅಂತ. ಮತ್ತು ನನಗೂ ಅದು ಅವರ ಒಂದು ಸಾಹಸದಿಂದಾಗಿ ತುಂಬ ನನಗೆ ಬೆಳಿಲಿಕ್ಕೂ ಒಂದು ಅವಕಾಶ ಇತ್ತು. ಅನೇಕ ಲೇಖಕರನ್ನು ಕವಿಗಳನ್ನು ಬೆಳೆಸಿದಂತಹ ಒಂದು ಸಂಘ ಕಾಂತವರ ಕನ್ನಡ ಸಂಘ. ಪ್ರತಿ ವರ್ಷ ಪ್ರಶಸ್ತಿ ಕೂಡ, ಹೌದು, ಕಡಂಗೋಡು ಸಾಹಿತ್ಯ ಪ್ರಶಸ್ತಿ ಅಲ್ಲ, ಮುದ್ದಣ ಕಾವ್ಯ ಪ್ರಶಸ್ತಿ ಕೊಡ್ತಾ ಬಂದಿದೆ. ಬಹುಶಃ ಅದರ ಹಿಂದೆ ತುಂಬ ಕೆಲಸ ಮಾಡಿದವರು ಸದಾನಂದ ನಾರಾವಿಯವರು. ಬಹುಶಃ ಡಾಕ್ಟರ್ಗೆ ಒಂದು ಗಟ್ಟಿಯಾದಂತಹ ಸಾಹಿತ್ಯ ಸಿಕ್ಕಿದ್ದಾರೆ. ಈಗ ಇವತ್ತು ಏನು ಕವಿತೆ ಬರ್ತಿದ್ದೀನಿ? ಇವತ್ತು ನಂದು ಲಕ್ಷ ದೀಪ ಬೆಳಗಲಿ ಅಂತ
ಅಂದರೆ ದೀಪ ಅಂದರೆ ಕತ್ತಲೆಯನ್ನಷ್ಟೇ ಹೋಗಲಾಡಿಸುವುದಲ್ಲ, ನಮ್ಮ ಅಂತರಂಗದ ಒಳಗೆ ಕೂಡ ಅದು ಪ್ರಭಾವ ಬೀರಬೇಕು. ನಮ್ಮಲ್ಲಿರುವಂತಹ ಏನು ದ್ವೇಷ, ಅಸೂಯೆ, ಅಹಂಕಾರ ಇದೆಲ್ಲ ಕಳಿಬೇಕು, ಮತ್ತು ಲೋಕಕ್ಕೂ ಅದರಿಂದ ಒಳ್ಳೆಯದಾಗಬೇಕು ಅನ್ನೋ ಒಂದು ಆಶಯ ಇಟ್ಕೊಂಡು. ಆಗಲಿ ಕೇಳು. ಶೀರ್ಷಿಕೆ ಲಕ್ಷ ದೀಪ ಬೆಳಗಲಿ. ದೀಪದಿಂದ ದೀಪ ಉರಿಸುತ್ತ ಲಕ್ಷ ದೀಪಗಳು ಬೆಳಗಲಿ, ಬೆಳಕಿನಿಂದ ಕತ್ತಲು ಕರಗುತ್ತ ಸುಪ್ರಭೆಯು ಎಲ್ಲೆಡೆಗೆ ಹರಡಲಿ. ದೇವರಿಗೆಂದು ಹಚ್ಚಿದ ದೀಪವು ಎಲ್ಲರೆದೆಯ ಕದವ ತೆರೆಯಲಿ, ಕಳೆದು ಹೋಗಲಿ ತಮೋಗುಣವು ಅಲ್ಲಿ ಸಾತ್ವಿಕತೆಯ ಜ್ಯೋತಿ ಬೆಳಗಲಿ. ದೀಪದೆಡೆಯಿಂದ ನಮ್ಮ ಲಕ್ಷ್ಯವು ಆ ದೇವನೆಡೆಗೆ ಹರಿಯಲಿ, ಅಂಕೆಯಿಲ್ಲದೆಮ್ಮ ಮನವು ಶಾಂತಿ ಪಥದೆಡೆಗೆ ಸಾಗಲಿ. ಅಂಧಕಾರದಲ್ಲಿರುವ ಅಜ್ಞಾನಿಗಳಿಗೆ ಸುಜ್ಞಾನದ ಬೆಳಕು ಮೂಡಲಿ, ರಜತಮವ ಕಳೆವ ಸಜ್ಜನರಿಗೆ ಆತ್ಮಜ್ಯೋತಿಯ ದರ್ಶನವಾಗಲಿ. ಬದುಕೇ ಕತ್ತಲೆ ಅನಿಸಿದವರಿಗೆ ಪ್ರೀತಿ ಸ್ನೇಹದ ಬೆಳಕು ಲಭಿಸಲಿ, ಬೆಳಕಲಿ ಮಿಂದೆದ್ದ ಸುಜನರಿಗೆ ಲೋಕ ಬೆಳಕುವ ಶಕ್ತಿ ದೊರೆಯಲಿ. ಲಕ್ಷ ದೀಪ ಬೆಳಗಲಿ. ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಕೂಡ ಈ ದೀಪ ಬೆಳಗಬೇಕು. ಎಲ್ಲ ಮುಗಿದು ಹೋಯ್ತಪ್ಪ, ನಾನು ಇನ್ನೇನು ಮಾಡಲಿ ಎನ್ನುವ ಹಾಗೆ ಅಂಧಕಾರದಲ್ಲಿ ಮುಳುಗಿದಂತಹ ಜನಕ್ಕೆ ಒಂದು ದಾರಿದೀಪ ಆಗುವ ರೀತಿಯಲ್ಲಿ ದೀಪಾವಳಿ ಬರಲಿ. ಆ ಅಂಧಕಾರವನ್ನು ತೊಡೆದು ಬದುಕಿನಲ್ಲಿ ಭರವಸೆ ಮೂಡಿಸುವಂತಹ ಒಂದು ಪ್ರೇರಣೆಯನ್ನು ಕೂಡ ಹಬ್ಬ ಕೊಡಲಿ ಎನ್ನುವ ಆಶಯ ನಮ್ಮ ಸದಾನಂದ ನಾರಾವಿ ಅವರದು. ಅವರಿಗೆ ಧನ್ಯವಾದಗಳು. ಈಗ ರವೀಂದ್ರ ನಾಯಕ್ ಸಣ್ಣಕ್ಕಿ ಬಿಟ್ಟು ಅವರು ಬಹುಶಃ ಭಾಳ ಆರಂಭದಿಂದಲೇ ನೀವು ಕವಿತೆಗಳನ್ನ ಬರೆಯೋದಕ್ಕೆ ಪ್ರಾರಂಭ ಮಾಡಿದ್ದೀರಿ. ನಾನು ಸುಮಾರು ಒಂದು 15 ವರ್ಷದಿಂದ ಕವಿತೆಗಳನ್ನು ಬರೀತಾ ಊರು ಇದ್ದೀನಿ. ಯಾವುದು? ಊರು ನಂದು ಉಡುಪಿ. ಉಡುಪಿ ಕರಾವಳಿ ಕರಾವಳಿ ಭಾಗದ ಕಡೆ ಅಲ್ಲ. ಈ ಸಣ್ಣಕ್ಕಿ ಬೆಟ್ಟು ಅಂದರೆ ಸಣ್ಣಕ್ಕಿ ಬೆಟ್ಟು ಅಂದ್ರೆ ಉಡುಪಿಯಿಂದ ಮಣಿಪಾಲ ಪರ್ಕಳದ ಹತ್ರ ಒಂದು ಸಣ್ಣ ಹಳ್ಳಿ ಅದು. ಆ ಸಣ್ಣಕ್ಕಿ ಬೆಟ್ಟು ಇಲ್ಲೆಲ್ಲ ಬೈಲು ಗುಡ್ಡೆ ಬರ್ತದಲ್ಲ, ಎಲ್ಲ ಲಾಸ್ಟಿಗೆ ಅಲ್ಲಿ ಬೆಟ್ಟು ಅಲ್ಲಿ ಬೆಟ್ಟುಗಳು ಬರ್ತದೆ. ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಆ ಕಡೆ? ಇಲ್ಲ, ನಾನು ಕಲ್ತಿದ್ದೆಲ್ಲ KPT ಮಂಗಳೂರಲ್ಲಿ. ನಂತರ ನಾನು MRPL ಸಂಸ್ಥೆಯಲ್ಲಿ ಕಳೆದ ಒಂದು 20 ವರ್ಷಗಳಿಂದ ಸಲ್ಲಿಸ್ತಾ ಇದ್ದೇನೆ. ಹಾಗಾಗಿ ಮಂಗಳೂರಲ್ಲಿ ವಾಸವಾಗಿದ್ದೇನೆ. ನಿಮ್ಮ ಕಾವ್ಯದ ಕೃಷಿ ಹೇಗೆ ನಡೆಯಿತು? ಕಾವ್ಯದ ಕೃಷಿ ಅದೇ 15 ವರ್ಷಗಳಿಂದ ಅದು ಹೇಗೆ ಆರಂಭ ಆಯಿತು ಅಂತ ಹಿಂದೆ ಹೋದರೆ ಗೊತ್ತಾಗ್ಲಿಕ್ಕಿಲ್ಲ, ನನಗೆ ನೆನಪಾಗ್ತಾ ಇಲ್ಲ. ಆದರೆ ಸುಮಾರು 3 ಕವನ ಸಂಕಲನಗಳು ತಂದಿದ್ದೇನೆ, 3 ಭಾವಗೀತೆಗಳ ಧ್ವನಿ ಸುರುಳಿಯನ್ನು ತಂದಿದ್ದೇನೆ, ಮತ್ತು ಒಂದು ಲಲಿತ ಪ್ರಬಂಧ ಸಂಕಲನ ಹೋದ ವರ್ಷ ನಾನು ತಂದಿದ್ದೇನೆ. ಹಾಗೆ ಒಳ್ಳೆಯದು. ಈಗ ನಮಗೆ ದೀಪಾವಳಿ ಆಶಯಗಳನ್ನು ವ್ಯಕ್ತಪಡಿಸುವಂಥ ಕವನ ಯಾವುದು ನಿಮ್ಮದು? ನನ್ನ ಕವಿತೆ ಶೀರ್ಷಿಕೆ ದೀಪಾವಳಿ ಅಂತಾನೆ. ದೀಪಾವಳಿ ಅಂದರೆ ದೀಪಾವಳಿ ಕೃಷಿ ಪ್ರಧಾನವಾದ ಒಂದು ಹಬ್ಬ. ಈಗ ಏನಾಗ್ತಾ ಇದೆ ಅಂತ ಹೇಳಿದರೆ, ಕೆಲಸದ ನಿಮಿತ್ತ ಎಲ್ಲ ಯುವಕ ಯುವತಿಯರು ನಗರ ಕಡೆ ಬರ್ತಾ ಇದ್ದಾರೆ. ಹಾಗಾಗಿ ಹಳ್ಳಿಗಳು ಹಿರಿಯರು ಮಾತ್ರ ನಿಂತು ಸೊರಗ್ತಾ ಇದೆ ಒಂದು ಅರ್ಥದಲ್ಲಿ. ಅವರ ಬದುಕಿನಲ್ಲಿ ಒಂದು ಅಂಧಕಾರ, ಅದೊಂದು ಒಂಟಿತನದಲ್ಲಿ ಒಂದು ಸವಿಸ್ತಾ ಇರುವಂಥ ಒಂದು ಬದುಕು ಅಲ್ಲಿ ನಡೀತಾ ಇದೆ ಹಳ್ಳಿಗಳಲ್ಲಿ. ಅವರ ಜೀವನದಲ್ಲಿ ನಿಜವಾದ ಹಬ್ಬ ಯಾವುದು ಅಂತ ಹೇಳಿ ಅಂಥ ಒಂದು ವಿಷಯದಲ್ಲಿ ಒಂದು ಬರೆದ ಒಂದು ಕವಿತೆ ಇದು. ಒಳ್ಳೆಯದು, ನೋಡೋಣ, ಕೇಳೋಣ. ಕವನದ ಶೀರ್ಷಿಕೆ ದೀಪಾವಳಿ. ಒಳಮನೆಯ ಹಾಸಿಗೆಯ ಮೇಲೆ ಮಲಗಿಯೇ ಕಿಟಕಿಯಿಂದ ಹೊರಗೆ ಇಣುಕುವ ಜೋಡಿ, ಹೇಳಲಾಗದ ಬೇಡಿ, ನಡೆಯಲಾಗದ ಸಂಕಟ, ಕುಳಿತಲ್ಲೇ ಇರಲಾಗದ ಚಡಪಡಿ. ಎಲ್ಲಿ ಹೋದಿಯೇ ಅಂತ ಮತ್ತೆ ಮತ್ತೆ ಕರೆದರೂ ಓಗೊಡದ ಪರಿಚಿತ ದನಿ. ಕಣ್ಣು ಕಿರಿದಾಗುತ್ತಾ, ಕಿವಿ ತೆರೆದುಕೊಳ್ಳುತ್ತಾ ಕಾಯುತ್ತಿದೆ ಅವನ ಇಡೀ ಮೈ. ದಿನದ ಬೆಳಕು ಕಮ್ಮಿ ಆದ ಹಾಗೆ ಹೊರಗಿನ ಸಂಜೆಗತ್ತಲು ಒಳಗೂ ಆವರಿಸಿಕೊಳ್ಳುತ್ತಾ ಇದೆ. ಇಲ್ಲಿ ಕಾಲ ಕಾಲು ಮುರಿದುಕೊಂಡು ಬಿದ್ದಿದೆ, ಚಲನೆ ಉದಾಸೀನದಲ್ಲಿ ಜಡವಾಗಿದೆ, ಅವಸರವು ಸಾವಧಾನದ ಬೆನ್ನೇರಿದೆ. ಹುಡುಕುವ ಕಣ್ಣುಗಳು ಸೇರದ ನೋಟಗಳು. ಹೊರಗಿನ ಲೋಕಕ್ಕೆ ಹೊರತಾದ ಹಾಗೆ ಅವಳು ನಿಧಾನವಾಗಿ ಒಳಬರುತ್ತಾಳೆ. ಎಂದಿನಂತೆ ಕರೆದಿರಾ ಅನ್ನುತ್ತಾಳೆ, ಯಾವ ಉತ್ತರದ ನಿರೀಕ್ಷೆಯೂ ಇಲ್ಲದೆ. ಕದವಿಕ್ಕುತ್ತಾಳೆ, ಕಸಗುಡಿಸುತ್ತಾಳೆ, ಅನ್ನಕ್ಕೆ ನೀರಿಡುತ್ತಾಳೆ. ಅದದೇ ಸಮಯದ ಅದದೇ ಕೆಲಸಗಳು, ಅದದೇ ಮಾತುಗಳ ಜೊತೆಯಲ್ಲಿ ರಾತ್ರಿ ಕಳೆದು ಮತ್ತೆ ಪರಿಚಿತ ಬೆಳಗಾಗುತ್ತದೆ. ಈ ಕಾಯುವಿಕೆಯಲ್ಲಿ ಅದೆಷ್ಟು ಶತಮಾನಗಳು ಉರುಳಿ ಹೋಗಿವೆ. ನಿನ್ನೆಯ ನೆನಪುಗಳನ್ನು ನೆನೆದು ನಗುತ್ತಾ ಅಳುತ್ತಾ ಇಂದಿನ ದಿನವನ್ನು ಮತ್ತೆ ನೆನಪಿನ ಜೋಳಿಗೆಗೆ ಸೇರಿಸುತ್ತಾರೆ.
ಒಂದು ಸುದೀರ್ಘ ಕತ್ತಲೆ ಬೆಳಕಿಗೆ ಹೊರಳಿಕೊಳ್ಳುತ್ತದೆ. ಹೊರಗೆಲ್ಲೋ ಪಟಾಕಿ ಸಿಡಿದ ಸುದ್ದು ಮನೆಯ ಕಿವಿಗಳು ತೆರೆದುಕೊಂಡಿತು. ಊರಿಗೆ ಮತ್ತೊಮ್ಮೆ ಬೆಳಕಾದ ಹಾಗೆ ಕಾತರದ ಕಣ್ಣುಗಳು ಕದಲತೊಡಗಿದವು. ಅಜ್ಜ ಅಜ್ಜ ಅನ್ನುವ ತೊದಲು ಮಾತಿನಲ್ಲಿ ಪುಟ್ಟ ಪುಟ್ಟ ಪಾದಗಳು ತನ್ನ ಕಡೆಗೆ ಬರುವ ಜಾಮೂನು ನಾದ. ಮೈಯೇ ಕಿವಿಯಾಯಿತು. ಅಮಾವಾಸ್ಯೆಯ ಕತ್ತಲಿನಲ್ಲಿ 1000 ಹಣತೆಗಳು ಒಮ್ಮೆಲೇ ಬೆಳಗಿದಂತೆ ಅವನ ಕಣ್ಣ ತುಂಬ ಹಬ್ಬಿತು ದೀಪಾವಳಿಯ ಬೆಳಕು. ಜಡವೆಲ್ಲ ಚೇತನವಾದ ಹಾಗೆ ಅವಳ ಎದೆಯಲ್ಲಿ ಆಕಾಶ ಬುಟ್ಟಿಯೊಂದು ತೂಗಿ ಮೆಲ್ಲನೆ ಬೆಳಗಿ ನಿಂತಿತು. ನಮಸ್ಕಾರ. ಬಹಳ ಒಳ್ಳೆಯ ಆಶಯವನ್ನು ಹೊಂದಿದಂಥ ಕವಿತೆಯನ್ನು ರವೀಂದ್ರ ನಾಯಕ್ ಸಣ್ಣಕ್ಕೆ ಬಿಟ್ಟು ಕೊಟ್ಟಿದ್ದಾರೆ. ಬಹುಶಃ ಜಡವಾದ ಬದುಕು ನಿಂತು ಹೋದದ್ದು ಕಾಲದ ಪರಿವೇ ಇಲ್ಲದೆ ಅದೆಷ್ಟು ಸಮಯ ಹಾಗೇ ಇತ್ತು ಗೊತ್ತಿಲ್ಲ. ಜಡ್ಡುಗಟ್ಟಿದಂತಹ ದೇಹ, ಹೊರಗಿನ ಕತ್ತಲೆ ಒಳಗೂ ಆವರಿಸಿಕೊಂಡು ಒಂದು ರೀತಿಯಲ್ಲಿ ಮಂಪರು ಕವಿದ ಸ್ಥಿತಿಯಲ್ಲಿದ್ದಂತಹ ಒಬ್ಬ ಜೀವನಿಗೆ ಈ ದೀಪಾವಳಿಯ ಒಂದು ಹಬ್ಬ ಯಾವ ರೀತಿ ಹೊಸತನ್ನು ತೋರಿಸಿತು, ಅವನ ಬದುಕಿನಲ್ಲಿ ಭರವಸೆಯನ್ನು ಮೂಡಿಸಿತು ಎನ್ನುವುದರ ಬಗ್ಗೆ ಬಹಳ ಸುಂದರವಾದಂತಹ ಕವಿತೆಯನ್ನು ರವೀಂದ್ರ ನಾಯಕ್ ಅವರು ಕಟ್ಟಿಕೊಟ್ಟಿದ್ದಾರೆ. ಧನ್ಯವಾದಗಳು ನಿಮಗೆ. ಈಗ ಕುಶಾಲಾಕ್ಷಿ ಸುವರ್ಣ ಕುಶಾಲಾಕ್ಷಿ ಕಣ್ವತೀರ್ಥ ಅವರು ತುಳುವಿನ ಗಟ್ಟಿ ಬರಹಗಾರ್ತಿ. ಹಾಗಾಗಿ ಅವರು ತುಳುವಿನಲ್ಲೇ 2 ಕವಿತೆಗಳು ತಂದದ್ದು ಅಲ್ವಾ. ಈತ ಈರ್ನ ಸುರುತ ಕವಿತೆ ದೀಪಾವಳಿಗೆ ಸಂಬಂಧಪಡ್ತಿ ಉಂಟೆ. ಈತ ತುಳುತ ಬದುಕಿನ ಎಡ್ಡೆ ತಿರಿನಾರತೆ ಇರು ತುಳು ಅಣ್ಣ ನಮ್ಮ ತುಳುವೇರೆ ಅಂಚದು ತುಳುತ ಬದುಕು ಒಟ್ಟಿಗೆ ನೈತೇನದು ಅದು ಇತ್ತೆ ನಿಕ್ಲು ಮಾತ ಕುಡು ಮಾಡು ಮಾತ ಉಪ್ಪನಾಗ ಈ ದೀಪಾವಳಿ ಪರ್ವ ಏತು ದಿನ ಆಚರಣೆ ಹೊಂದಿದ್ದಾನೆ. 3 ದಿನ 4 ದಿನ 5 ದಿನ ಎಲ್ಲ ಇತ್ತನು. ಸಾಮಾನ್ಯವಾದ 3 ದಿನ ಹೆಚ್ಚಿಗೆ ಅದೇ 3 ದಿನ ಹೆಚ್ಚಿಗೆ ಆಚರಣೆ ತಂದಿತ್ತಂದು. ಇತ್ತು ಸುರುದ ದಿನ ಮೀಪಿ ಬರ್ಬ ಜೋಕ್ಲೆ ಬರ್ಬ. ಹೌದು, ಜೋಕ್ಲೆ ಮೀಪನ ಬರ್ಬ. ಜೋಕ್ಲೆ ಬರ್ಬ ಈತೆ ಈ ಮೀಪಿನ ಬರ್ಬೋಗ ಅಟ್ಟಣೆ ದುಮ್ರಾಣೆ ಮಲ್ಪಿರತ್ತೆ. ದುಮ್ನಾನೆ ಮಂಡೆ ದೆಕ್ಕೊನಿ ನೀರು ದಿಂಜಾವನಿ ಅಪ್ಪಗ ಜಾಗಂಟ ಬಿಡ್ತಾರೆ ಗುವೆದಲ್ಪ ನೀರು ಮಗತ್ತದು ಕಂತದು ಮಂಡೆಗೆ ಮೈ ಕೊಡಂಡ ಗುವೆದಲ್ತು ಮಂಡೆದಡೆ ಮುಟ್ಟ ಜೋಕುಲು ಜಾಗಂಟ ಬೊಟ್ಟೊಂದು ಬೆರಿಯರು ಅಂಚನೆ ಮಂಡೆಗೆ ಸೇಡಿದ ಗೀಟಬಾರ್ದು ಐನೊಂಜಿ ಪೊರ್ಲು ಮನ್ಪೆರಂಡು ಮಂಡೆ ದೆಕ್ಕದು ಚೆಂಬುದ ಮಂಡೆ ಐದು ಬೊಕ್ಕ ಪೊರ್ಲುಡಿ ಗೊಂಡೆ ಪೂತ ಮಾಲೆ ಕಟ್ಟೆರಂಡು ಆಯ್ತಾ ನಾಲಿಗೆ ಕಟ್ಟುನು ಅಂಜನೆ ಪೊಲಿ ಬಲ್ಲು ಕಟ್ಟುನು ಒಂದು ಕಟ್ಟದಾದ ಬೊಕ್ಕ ಐಕಿ ನೀರು ದಿಂಜಾದು ರಾತ್ರಿ ಜಿಂಜಾ ದೀಪನ ಆಯ್ತು ಮನದನಿಗೆ ಬೊಲ್ಪ ಆಪನೇರು ತುಂಬೆ ಇಲ್ಲದ ಹಿರಿಯಾಕಲು ಏರಂದಲ್ಲಕ್ಕ ತೂಪಾಡುವೇರು ಬೆಂದರ್ಗೆ ತೂಪಾಡ್ದು ಕಾಯ್ಪುವೇರು ಅದಕ್ಕೆ ಜೋಕ್ಲೆಗೆ ಪೂರ ಎಣ್ಣೆ ಪೂಜಿದು ಮಾಡಬರಿಟ್ಟು ಕುಲ್ಲಾಯರುಂಡು ಮಾತೇರೆಲ್ಲ. ಈ ಎಣ್ಣೆ ತೊಟ್ಟಿಗೆ ಮಂಜಲ್ಲ ಸೇರ ಉಂಡಿ ಮಂಜಲ್ ಕೆಲವು ಚಿಕ್ಕದು ಸೇರ ಹೊಂದಿತ್ತೇರು ಕೆಲವು ಉರುಡು ಮಂಜಲ್ ಬೇರಪ್ಪನ ಒಂದು ಇಜ್ಜಾನೆ ಹೆಚ್ಚಾದ ಖಾಲಿ ಎಣ್ಣೆನೆ ಕಜ್ಜೆ ಎಣ್ಣೆ ಖಾರದ ಎಣ್ಣೆನು ಎಡ್ಡೆ ಬೊದಲಪ್ಪ ಜೋಕ್ಲೆಗೆ ಸಂದು ಈಸದು ಎಣ್ಣೆ ಪೂಜಿದು ಪಕ್ಕವಂತೆ ಬರ್ತಾವು ಮೇಯ್ಕು ಒಯ್ತಾನೆ ಬುಡಿಯರಂಡು ಅವು ಜೋಕುಲು ಐನ ಅಂಚೆನೆ ಪಿದೈಪುರ ಗೊಬ್ಬುದು ಪುರ ಅದು ಅಕಲು ಅಂತ ಬರ್ತು ತರಿದು ಬುಕ್ಕ ಹಾಕ್ಲೇನು ಕೊನೋದು ಮೀಪವನು ಅಪ್ಪಗ ಮೇಯ್ಟ್ ಪುಗೆಲಕ್ಕೋಡು ಅಂಚೆ ಎಡ್ಡೆ ಪಿಚ್ಚ ನೀರ್ನ ಮೈಪೋನು ಆ ಬೊಕ್ಕ ತರೆಕೆ ಬೊಟ್ಟುನು ಕೆಬಿಕ್ ಎಣ್ಣೆ ಬಿಡ್ಕೊನು ಇಂಚ ಒಂಜಿ ಪುರ್ಲದ ಪರ್ಬ ಅವು ಮೀದಾದು ಜೋಕ್ಲೆ ಹೊಸ ಅಂಗಿ ಪಾಡ್ನು ಸಾಮಾನ್ಯ ಕಣ್ಣ ನಡಕ್ಲಿಕ್ಕೆ ಬಂದ ಬುಡಿದಲ್ಲಿ ಎಣ್ಣೆ ಪಾಡೋಡು ನೀರು ಬೈಪಡ್ದು ಅಂತ ಉಂಟು ಅಂತೆಲ್ಲ ಇತ್ತು ಅಲ್ಲಿ ಒಂದು ಇತ್ತು ಅದೇ ಮೇ ಮದ್ದು ಕೊಡ್ಬಾರ್ದು ಬುಕ್ಕ ಐಕೊಂಜಿ ಪನಾವ್ ಪಾಡ್ರ ಒಟ್ಟಿಗೆ ಪನಾವ್ ಪಾಡ್ರೆ ನಾವು ಸುರುಡ್ದು ಇಂಚೆ ಮೀಯೊಂದು ಬತ್ತನಕಲು ಮಾತೆರ್ಲ ಒಂಜಿ ಪನಾವ್ ಪಾಡೋಡು ಬೊಕ್ಕ ಕಡೆಕ ಮೀಪು ನಕ್ಲೆಗ ಪನಾವ ಒಂದು ಕಡೆಕ ಏರು ಮೀಪೇರು ಕಡೆಕ ಬೆಂದ್ರ ಮೀಯರ ಪೋಪನಿ ಸುರು ತೂಪಾಡ್ನಕಲು ಬೆಂದ್ರ ಸುವಾಡ್ನಾಗ್ಲಿ ಅಕ್ಲೆಗ ಆತನೆಟ ಮಾತೆರ್ನೆಲ್ಲ ಮೀಪದ ಬರ್ಲು ಮಂತ್ ಕಡಪುರ್ನ ಹಾಗೆ ಬೋಡೈನ ಅಟ್ಟನೆ ಮನ್ಪುನಾನೆ ಬೇಲೆ ಅಪ್ಪಗ ಕಡೆಕ ಪೋಯಿನ ಅಕ್ಲೆಗ ಒಂಜಿ ಕಾಣಿಕೆದ ಲೆಕ್ಕ ಒಂಜಿ ತಿಕ್ಕೊಂಡಾಯ್ತು ಮಂಡ್ಯದ ಅಡಿಟ್ಟು ಸಂಪಾದನೆ ದಾಯಕ ಎಣ್ಣೆ ಬಂಡ ಕುಶಾಲಾಕ್ಷಿ ಮೇರು ಒಂಜಿ ಹಳ್ಳಿದ ಬದುಕಿನ ಬತ್ತಿನ ಅಂಚೆ ಅದು ಮೀಪಿನ ಪರ್ಬ ಇಂಚಿನ ಒಂದು ಕೇಂಡ ನನ್ನ ಮುಖದ ದಿನದ ನೆಕ್ಸ್ಟ್ ಕವಿತೆ ಕೇಂದ್ರ ಇದಕ್ಕಿನ್ನ ಕವಿತೆ ಹೋಗು ನನ್ನ ಕವಿತೆ ಕಾತೊಂದುಂಡು ಪಂಡ ಬದಲಾವಣೆ ಮಸ್ತ್ ಆತಂಡು ದುಂಬದ ಬದುಕಿರ್ದು ಬೇರೆ ಪಾಡ್ದು ಮಾತೆಲ್ಲ ಪೇಂಟದ ಹಂಚಿ ಪೋದಾತಂಡು ಬೆನ್ನಿ ಬದುಕು ನಮ್ಮ
ಕುಟುಂಬದ ಗುತ್ತದ ಇಲ್ಲು ತರವಾಡದ ಇಲ್ಲಲು ಮಾತ ಅವಲೆ ಒರಿದು ಗರಿದು ಜರಿಯೊಂದುಂಡು ಅಪ್ಪಗ ಅವು ಎಂಚ ಕಾತೊಂದುಂಡು ಪನ್ಪುನೇನು ಈ ಕವಿತೆಡು ಪನಿಯರೆ ಎನ್ನ ಪ್ರಯತ್ನ ಓದಲಿ. ಕಾತೊಂದುಂಡು ಉಪ್ಪರಿಗೆದ ಬೆಪ್ಪುದಿಲ್ಲು ಕಾತೊಂದುಂಡು ಬುಲಿಕೆಗ್ ಉಪ್ಪರಿಗೆದ ಬೆಪ್ಪುದಿಲ್ಲು ಕಾತೊಂದುಂಡು ಬುಲಿಕೆಗ್ ಬರುವೆರ ಪರ್ಬಗಾಂಡ ತುಡರ ದಿಪ್ಪುನಕಲು ಬರುವೆರ ಪರ್ಬಗಾಂಡ ತುಡರ ದಿಪ್ಪುನಕಲು ಪಟ್ಪಿರದ ಅಡ್ಡದಾರಂದ ಆತಂಡು ನರಿಕುಂಬು ಪಟ್ಪಿರದ ಅಡ್ಡದಾರಂದ ಆತಂಡು ನರಿಕುಂಬು ಬರುವೆರ ಪರ್ಬಗಾಂಡ ದೊರಿದಿ ತುರಿ ಅಡಿಪುನಕಲು ಬರುವೆರ ಪರ್ಬಗಾಂಡ ದೊರಿದಿ ತುರಿ ಅಡಿಪುನಕಲು ಸುತ್ತು ಮೊದಲ್ದ ಇಲ್ಲು ನಡು ಜಾಲದ ತೊಲಸೆಟ್ಟೆ ಸುತ್ತು ಮೊದಲ್ದ ಇಲ್ಲು ನಡು ಜಾಲದ ತೊಲಸೆಟ್ಟೆ ಬರುವೆರ ಪರ್ಬಗಾಂಡ ಕರದು ಜರಿದಿನೇನು ಮೆತ್ತುನಕಲು ಬರುವೆರ ಪರ್ಬಗಾಂಡ ಕರದು ಜರಿದಿನೇನು ಮೆತ್ತುನಕಲು ಅಡಿತತ್ತಿ ಕುತ್ತಿಕೋಲು ಜಾರ್ದಿನ ಮೂಲೆ ಪಕ್ಕಾಸು ಅಡಿತತ್ತಿ ಕುತ್ತಿಗೋಲು ಜಾರ್ದಿನ ಮೂಲೆ ಪಕ್ಕಾಸು ಬರುವೆರ ಪರ್ಬಗಾಂಡ ಉಂದು ಕೊರ್ಪುನಕಲು ಬರುವೆರ ಪರ್ಬಗಾಂಡ ಉಂದು ಕೊರ್ಪುನಕಲು ತೋರುಣ ಮಾಡಿದ ದರಿದಿನ ಓಡು ಕಲೆದು ತೋರುಣ ಮಾಡಿದ ದರಿದಿನ ಓಡು ಕಲೆದು ಬರುವೆರ ಪರ್ಬಗಾಂಡ ಹೊಸ ಓಡು ದೀಪುನಕಲು ಬರುವೆರ ಪರ್ಬಗಾಂಡ ಹೊಸ ಓಡು ದೀಪುನಕಲು ಮನಿ ಮಂಬುದಾಂತೆ ಮಬ್ಬುಡಾತಿನ ಮಂಚವು ಮನಿ ಮಂಬುದಾಂತೆ ಮಬ್ಬುಡಾತಿನ ಮಂಚವು ಬರುವೆರ ಪರ್ಬಗಾಂಡ ಕೂಜಿ ಮನಿ ದೆಕ್ಕುನಕಲು ಬರುವೆರ ಪರ್ಬಗಾಂಡ ಕೂಜಿ ಮನಿ ದೆಕ್ಕುನಕಲು ಪುಗೆಲಕ್ಕಂದಿ ಅಡ್ಪಿಲ್ಲು ಕರಿತು ಅಂದಿದೆಂಗ ಪುಗೆಲಕ್ಕಂದಿ ಅಡ್ಪಿಲ್ಲು ಕರಿತು ಅಂದಿದೆಂಗ ಬರುವೆರ ಪರ್ಬಗಾಂಡ ದಿಕ್ಕೆಲ್ಗು ಸೂಪಾಡ್ನಕುಲು ಬರುವೆರ ಪರ್ಬಗಾಂಡ ದಿಕ್ಕೆಲ್ಗು ಸೂಪಾಡ್ನಕುಲು ಕೈಕಂಜಿದಾಂತಿಕ್ಕಿದೆ ಗೋಡೆಗೊರಗಾದಿನ ನುಗನಾಯಿರು ಕೈಕಂಜಿದಾಂತಿಕ್ಕಿದೆ ಗೋಡೆಗೊರಗಾದಿನ ನುಗನಾಯಿರು ಬರುವೆರ ಪರ್ಬಗಾಂಡ ಕುರಲ್ ಕಟ್ಟುನಕುಲು ಬರುವೆರ ಪರ್ಬಗಾಂಡ ಕುರಲ್ ಕಟ್ಟುನಕುಲು ಪೂಕರೆತ ಬಾಕಿ ಮಾರು ಬಾರೆ ಪಾಡುನ ಕಂಡ ಕಟ್ಟಪುಣಿ ಪೂಕರೆತ ಬಾಕಿ ಮಾರು ಬಾರೆ ಪಾಡುನ ಕಂಡ ಕಟ್ಟಪುಣಿ ಬರುವೆರ ಪರ್ಬಗಾಂಡ ಕೋಲ್ನಿನ ಕುತ್ತುದು ಪೊಟ್ಟು ಬಜಿಲು ಬಿರ್ಪುನಕುಲು ಬರುವೆರ ಪರ್ಬಗಾಂಡ ಕೋಲ್ನಿನ ಕುತ್ತುದು ಪೊಟ್ಟು ಬಜಿಲು ಬಿರ್ಪುನಕುಲು ಉದಲು ಪತ್ತಿನ ತಡ್ಪೆ ಅಟ್ಟ ಸೇರಿನ ತಿಬಿಲೆ ಅರಿಯಡೊಂದಿನ ಕಕ್ಕ ಉದಲು ಪತ್ತಿನ ತಡ್ಪೆ ಅಟ್ಟ ಸೇರಿನ ತಿಬಿಲೆ ಅರಿಯಡೊಂದಿನ ಕಕ್ಕ ಬರುವೆರ ಪರ್ಬಗಾಂಡ ಪಣತೆ ತೋಜಾವುನಕುಲು ಬರುವೆರ ಪರ್ಬಗಾಂಡ ಪಣತೆ ತೋಜಾವುನಕುಲು ಕಾತೊಂದುಂಡು ಹಿರಿಯಕ್ಲೆನ ತರವಾಡದ ಜಮ್ಮದಿಲ್ಲು ಕಾತೊಂದುಂಡು ಹಿರಿಯಕ್ಲೆನ ತರವಾಡದ ಜಮ್ಮದಿಲ್ಲು ಬರುವೆರ ಪರ್ಬಗಾಂಡ ಊರುಗು ಬೆರಿಪಾಡಿನಕುಲು ಬರುವೆರ ಪರ್ಬಗಾಂಡ ಊರುಗು ಬೆರಿಪಾಡಿನಕುಲು ಪರ್ಬಗದ್ದಲ ಬಜಿಲು ಮುಕ್ಕಂಡೆ ಪಾತೆರ ನಿನ್ನಿ ಕೆರೆಜುಂಡು ಪರ್ಬಗದ್ದಲ ಬಜಿಲು ಮುಕ್ಕಂಡೆ ಪಾತೆರ ನಿನ್ನಿ ಕೆರೆಜುಂಡು ಆನಿ ಬಡಪತ್ತದ ಸುಖ ಇನಿತ ಮಲ್ಲಾತಿಗೆಡು ಬಡವಾತನು ಆನಿದ ಬಡಪತ್ತದ ಸುಖ ಇನಿತ ಮಲ್ಲಾತಿಗೆಡು ಬಡವಾತನು ಉಪ್ಪರಿಗೆದ ಬೆಪ್ಪುದಿಲ್ಲು ಕಾತೊಂದುಂಡು ಪುಳಿಕೆ ಬಾರಿ ಪೊರ್ಲದ ಕವಿತೆ. ಆನಿತ ಬಡೆಪತ್ತಟ್ಲ ಸುಖ ಇತ್ತಡು ಇನಿತ ಸಂಪತ್ತಡು ಸುಖ ಇಜ್ಜಂದೆ ಆತಡು ಹಳ್ಳಿದ ನಮ್ಮ ತರವಾಡದ ಇಲ್ಲು ಕಾತೊಂದುಂಡು ನಮ್ಮ ಜಮ್ಮದ ಇಲ್ಲು ತುಂಬ ಇಂಚೆ ಇತ್ತಂಡು ಇಡೀ ಕುಟುಂಬ 150 ಜನ ಒಟ್ಟಿಗೆ ಒಂಜೆ ಕುಬಲಾಡಿಟ್ಟು ವೇತೋ ಮುಡಿ ಅರಿ ಬೇಯೊಂದಿತ್ತು ನಂಚಿನ ಕಾಲ ಇತ್ತು. ಆ ಕಾಲದ ಒಂದು ಚಿತ್ರಣ ಬಹುಶಃ ಇತ್ತೆ ನಮ್ಮ ಕಣ್ಣಿಗೆ ಬಂದಾಗ ಆ ಇಲ್ಲದ ಪರಿಸ್ಥಿತಿ ಇಂಚ ಉಂಡು. ನನ್ನಣ್ಣ ಬರುವೆರ ಮುಂದು ಗೊರ್ಪುಡಾಗಲು ಐಕೆ ತಾಂಗ್ ಗೊರ್ಪುಡಾಗಲು ಅದಕ್ಕೇಲು ಐಕೆ ಸುಮಾರು ನೀರ್ಸ ಮಾಡಿದ ಅನ್ನ ಬೆಂದ್ರಕಾಯಿ ನನ್ನಣ್ಣ ಬರುವೆರ ಒಂದು ಆಸೆನೆ. ಕೆಲವು ಕಡೆ ಜಮ್ಮದ ಇಲ್ಲು ಒಂಜಿ ಕಡೆ ಜರಿತಂಡು ತೋರುದು ಮಾತ ಬೂರ್ದು ಗೋಡೆ ಮುಕ್ಕೊಂಜಿ ಕಡೆ ಒಂಜಿ ಅಜ್ಜಿ ಅಲ್ಪನೆ ಜೀವನ ಮಲ್ತೊಂದು ಅಜ್ಜಿನ ಸುಯರ ಬರ್ಪುಣ ಹುಲಿ ಅಡಿಕ್ಲಿ ಇರಲಿ. ಈ ಸ್ಥಿತಿತ ಊರದ ಒಂಜಿ ಪರಿಸ್ಥಿತಿ ಪರ್ಬೋಡು ಹೊಸತ್ತು ಬರೋಡು ಅದಾನಲ್ಲ ಕಣ ನೆರವೇರೋಡು ಪನ್ಪುಣ ಆಸೆ ನಂಗೆ ಕಿತ್ತಂಡ ಆ ಹಳ್ಳಿದಿಲ್ಲಿ ಉದ್ಧಾರ ಮಲ್ಪುಣ ಎರಡಲ್ಲ ಬರುವೆರಾ ಈಗ ಸಂದನಾಗಲು ಪನ್ಪಿನಂಚಿನ ಅಂಗದ ಕವಿತೆನ ಬರಿ ಪೊರ್ಲುಡು ಕುಶಾಲಾಕ್ಷಿ ಕಣ್ವತೀರ್ಥ ಪಂತೇರು ಎಡ್ಡೆ ಕವಿತೆ. ಈಗ ಕೊನೆಯಲ್ಲಿ ನಮ್ಮ ಮಂಜುನಾಥ ವಚನಾಮೃತದ ಮೂಲಕ ಬಹುಶಃ ಈಗ ಅದು ಪ್ರಕಾಶ ಆಗಿ ಹೊರಗೆ ಬರ್ತಾ ಇದ್ದರೆ ಇವರು ಮಹಾಕವಿ, ಅವರಿಗೆ ದೊಡ್ಡ ಪಟ್ಟಾಭಿಷೇಕ ಆಗ್ತಾ ಇತ್ತ ಏನೋ. ಆದರೆ ಅದು ಬೆಳಕು ಯಾವಾಗ ಕಾಣ್ತದೆ ಅಂತ ಗೊತ್ತಿಲ್ಲ. ಮಂಜುನಾಥ್ರೆ, ಹೇಗೆ ನಿಮ್ಮ ಟಾರ್ಗೆಟ್ ಯಾವುದದು? 1,08,000 ಆಗಬೇಕು. 1,08,000 ಆಗುತ್ತೆ. 8,000 ಅದು ಈಗಲ್ಲ, ಪ್ರಾರಂಭ ಮಾಡುವಾಗ ಅದು 108 ಉಂಟಲ್ಲ, ಅಷ್ಟು ಅದಕ್ಕೋಸ್ಕರ ಅದು 1,08,000 ಆಗಬೇಕಂತ ಇದು. ಈಗ ನೀವು ಅದು ಹಾಡು ಪದ್ಯಗಳನ್ನು ಬರೆದಿರಲ್ಲ, ಈಗ ನಾನು ಅದು 4 ಚರಣ 4 ಸಾಲು. ಅದೇನು ಮಾಡೋದಂದರೆ, ನಾನೀಗ ಮೊಬೈಲಲ್ಲಿ ಬರೆದು ಪ್ರತಿನಿತ್ಯ ಪ್ರಿಂಟ್ಔಟ್ ತಗೊಳ್ತಾ ಇದ್ದೇನೆ. 10 ಕಾಪಿ ಈಗ ತಗೊಳ್ತಾ ಇದ್ದೇನೆ. ಈಗ ಅಂದರೆ 45,000 ಮಾಡಿಲ್ಲ, ಅದರ ನಂತರದಲ್ಲ ಈಗ ಡೈಲಿ ಬರೆದು ಅಲ್ಲಿ ಪ್ರಿಂಟ್ಔಟ್ ತಗೋ. ಅದು ನನಗೆ ಬರೀ 2 ರೂಪಾಯಿಲಿ 1 ಪೇಜ್, ಅದು 10 ಕಾಪಿ ತೆಗೆದಿಟ್ಕೊಂಡಿದ್ದೇನೆ.
ಈಗ ಅಷ್ಟನ್ನೇ ಪುಸ್ತಕ ಮಾಡಿದ್ದೀರಾ ಈಗ? ಸಣ್ಣ ಸಣ್ಣ ಪುಸ್ತಕ ತಂದಿದ್ದೇನೆ ಅದು. ಈಗ ಅಷ್ಟು ಕೂಡ ಪ್ರಿಂಟ್ ಆಗಿ ಉಂಟು? ಅಷ್ಟಂದರೆ ಈಗ 45,000 ನಂತರ ಈಗ ಡೈಲಿ ಅಲ್ಲಿ ನಮ್ಮಲ್ಲಿ ಒಂದು ಇದುಂಟು, ಇಲ್ಲಿ ನಾನು ಡೈಲಿ ಮೊಬೈಲಲ್ಲಿ ಬರೆದು ಅದನ್ನ ಎಲ್ಲರಿಗೂ ಒಂದ್ಸಲ ವಾಟ್ಸಪ್ ಕಳಿಸ್ತೇನೆ. ಹಳೆವು ಇನ್ನೂ ಆಗಿಲ್ಲ, ಹಳೆಯೂ ಆಗಿ ಇತ್ತೀಚೆಗೆ ಇತ್ತು. ಅಂದರೆ ನಾನು 37 ವರ್ಷ ಆಯಿತು. ಹಳೆಯದು ಬರ್ದದ್ದು ಹಾಗೆ ಉಂಟು? ಹಳೆಯದೆಲ್ಲ ಹಾಗೆ ಉಂಟು. ಅದು 45,000 ಹಾಗೆ ಉಂಟು. ಅದ್ರ ನಂತರದಲ್ಲೇ ಈಗ ನಾನು ಮಾಡ್ತಾ ಇದ್ದೇನೆ ಈಗ. ಹಾಗೆ ಏನು ವಿಶೇಷ ಅಲ್ಲ, ಬಹಳ ವಿಶೇಷ, ಬಹಳ ಬಹಳ ದೊಡ್ಡ ಸಾಧನೆ ಕೂಡ. ಹೌದು. ಈಗ ಬಹುಶಃ ನಮಗೆ 1,08,000 ಅಂತ ಹೇಳಿದ್ರೆ ಕೆಲವು ಸಂಪುಟಗಳಾದೀತು ಅಲ್ವಾ? ಹೌದು. ಅಂದರೆ ಇವತ್ತು ನಿನ್ನೆ ಒಬ್ಬರು ಸ್ವಾಮೀಜಿಯವರು ನಿಮ್ದು ಇದು ಗಿನ್ನಿಸ್ ರೆಕಾರ್ಡ್ ಆಗಲಿ ಅಂದರೆ ನನಗೆ ಒಬ್ಬರು ಆಶೀರ್ವಾದ ಮಾಡಿದ್ದಾರೆ. ಹೌದು, ನಮ್ಮ ಹಾರೈಕೆ ಕೂಡ ಅದೇ. ಬಹಳ ಆಗಬೇಕು. ಆದ್ರೆ ಅದರ ಜೊತೆಗೆ ಅದು ಪ್ರಕಾಶನಕ್ಕೆ ಬರಬೇಕು ಮತ್ತು ಅದು ಓದುಗರಿಗೆ ಸಿಗಬೇಕು. ಅಲ್ಲಲ್ಲ, ಈಗ ನಾನು ವಾಟ್ಸಪ್ಪಲ್ಲಿ ಕಳಿಸಿದ್ದು ತುಂಬ ಜನ ಓದ್ತಾರೆ ಮತ್ತು ಅದಕ್ಕೆ ನನಗೆ ಪ್ರತಿಗೆ ಕಳಿಸ್ತಾ ಇದ್ದಾರೆ. ಅಂದ್ರೆ ಆ ತತ್ಕಾಲಕ್ಕೆ ಆಯ್ತು, ಶಾಶ್ವತವಾಗಿ ಅದನ್ನು ಉಳಿಸುವಂತ ಪ್ರಯತ್ನ. ಹೌದೌದು, ಅದು ಅದೇ ರೀತಿ ರಾಮಾಯಣ ಸಂಪುಟಗಳು ಸಂಪುಟಗಳೆಲ್ಲ ಬಂದಿವಲ್ಲ, ಹೌದೌದು, ಆ ರೀತಿ ಸಂಪೂರ್ಣವಾಗಿ ಬರಲಿಕ್ಕೆ ನಿಮಗೆ ಆಸರೆ ಕೂಡ ಬರಬೇಕು, ಅವಕಾಶ ಬರಬೇಕು. ಹೌದು ಹೌದು. ಅದು ವೀರೇಂದ್ರ ಹೆಗ್ಡೆ ಅವರಿಗೂ ಅದನ್ನ ತೋರಿಸಿದ್ದೆ. ಅವರು ಅದನ್ನೆಲ್ಲ ಓದಿ ನೋಡಿ ಅವ್ರಿಗೆ ತುಂಬ ಖುಷಿ ಆಯಿತು. ಅವ್ರು ನಾನು ಪರ್ಸ್ನಲ್ ಆಗಿ ಮೀಟ್ ಆಗಿದ್ದೆ. ಅದು ಅಂದ್ರೆ ನನಗೆ ಡಾಕ್ಟರ್ ಚಿದಾನಂದ ಮೂರ್ತಿ ಅವರು, ಕುವೆಂಪು ಅವರ ಅಳಿಯ, ಅವರು ಕೂಡ ತ್ರಿಪದಿಗಳನ್ನ 100 ಬರೆದಿದ್ದಾರೆ. ಹೌದು. ಇಲ್ಲ, ನಾನು 1990ನೇ ಇಸ್ವಿಯಲ್ಲಿ ನಾನು ಕುವೆಂಪುನ ಪರ್ಸ್ನಲ್ ಆಗಿ ನಾನು ಮೀಟ್ ಮಾಡಿದ್ದೆ. ಇದನ್ನು ತಗೊಂಡೋಗಿ ತೋರಿಸಿದ್ದೆ ಅವರಿಗೆ, ನಾನು ಕುವೆಂಪು ಅವರಿಗೆ ಉದಯಗಿರಿಯಲ್ಲಿ ನಾನು ಅವ್ರನ್ನ ಮೀಟ್ ಆಗಿದ್ದೆ. ಅವರು ನನಗೆ ವಿಶ್ವ ಮಾನವ ಸಂದೇಶ ಅದು ಕೊಟ್ಟದ್ದು ಇನ್ನೂ ನಾನು ಇಟ್ಕೊಂಡಿದ್ದೇನೆ. ಫಸ್ಟ್ ಸಾಹಿತ್ಯ ಪರಿಷತ್ತು ಇಂಥ ಕೆಲಸ ಮಾಡಬೇಕು ಅಲ್ವಾ? ಸ್ವಲ್ಪ ಇದರ ಬಗ್ಗೆ ಗಮನ ಹರಿಸಲಿ ಅಂತ ನಾವು ಹಾರೈಸೋಣ. ಈಗ ಅಷ್ಟಲ್ಲದೆ ಬೇರೆ ಬರೆದಿದ್ದೀರಿ ನೀವು? ಬೇರೆ ನಂದು ಭಕ್ತಿಗೀತೆಗಳು 400ಕ್ಕಿಂತ ಜಾಸ್ತಿ ಭಕ್ತಿಗೀತೆಗಳು ಇದ್ದಾವೆ. ಕವನಗಳು ಬೇರೆ ಒಂದು 30 ಯಕ್ಷಗಾನ ಪ್ರಸಂಗ ಉಂಟು. ಇನ್ನೂ ನಾವು ಕೆಲವು ಅರ್ಧರ್ಧ ಪ್ರಸಂಗಗಳು ತುಂಬ ಇದ್ದಾವೆ. ಇನ್ನೂ ಅದು ಪೂರ್ತಿ ಆಗಿಲ್ಲ. ಅದು ಯಾಕಂದರೆ ನನಗೆ ಈ ಯಕ್ಷಗಾನದಲ್ಲಿ ನಾವು ಕೊಟ್ಟು ಪ್ರಸಂಗ ಪೂರ್ತಿ ಮಾಡೋದು ಅರ್ಧಂಬರ್ಧ ಮಾಡ್ತಾರೆ. ಹಾಗಾಗಿ ನಮಗೆ ಕೊಡಲಿಕ್ಕೆ ಬೇಜಾರಾಗ್ತಾ ಉಂಟು. ಹೌದು, ಯಾಕೆಂದರೆ ನಾವು ಕಳೆದ ವರ್ಷ ಒಂದು 3 ಗಂಟೆದ ಒಂದು ಪ್ರಸಂಗ ಕೊಟ್ಟಿದ್ದೆ, ಅವ್ರು 1 ಗಂಟೆಯಲ್ಲಿ ಮುಗಿಸಿದ್ರು. ಹಾಗೇನಾಗ್ತಾರೆ, ಯಕ್ಷಗಾನ ಇವ್ರು ಬರ್ದು ಸರಿ ಇಲ್ಲ ಅಂತ ಹೇಳ್ತಾರೆ ಜನಗಳು. ಯಾಕೆಂದರೆ ನಮ್ಮ ನಿಜವಾದ ಆಶಯ ಬರುವುದಿಲ್ಲ. ಹಾಗಾಗಿ ನನಗೀಗ ಈ ಅರ್ಧಂಬರ್ಧ ಯಕ್ಷಗಾನ ನೋಡ್ಲಿಕ್ಕೆ ತುಂಬ ಬೇಜಾರಾಗ್ತದೆ. ಯಾಕಂದರೆ ಆ ಸಮುದ್ರ ನೋಡಿದವನಿಗೆ ಕೆರೆ ನೋಡಿದಾಗ ಆಗ್ತದೆ. ಭಾಸ್ಕರ್ ರೈಗಳೇ ಎಂತ ಉತ್ಸಾಹಿಗಳಲ್ಲ. ಆರಂಭದಲ್ಲಿ ಇರುವಾಗ ಅವರು ಟೆಲಿಗ್ರಾಫ್ ವಿಭಾಗದಲ್ಲಿ ಇದ್ರು. ಪ್ರತಿ ವಾರ ಇಲ್ಲಿ ತಾಳಮದ್ದಲೆ ಮಾಡ್ತಿತ್ತು. ಈ 4 ವರ್ಷ ನಾವು ಕಂಟಿನ್ಯೂಸ್ ಮಾಡಿದ್ದಿಲ್ಲ. ಮಾಡಿದ್ದೇವಾಗ ಇವರೇ ಭಾಗವತರು. ಆಮೇಲೆ ಭಾಗವತಿಗೆ ಬಿಟ್ಬಿಟ್ರ? ಇಲ್ಲ, ಭಾಗವತಿಗೆ ಅಂದ್ರೆ ನನ್ಗೆ ಅಲ್ಲಿ ಬಡಗುತ್ತಿಟ್ಟು, ಇಲ್ಲಿ ತೆಂಕುತಿಟ್ಟು. ನಂಗೆ ತೆಂಕುತಿಟ್ಟಿನ ಮೊದಲೇ ಅವರಿಲ್ಲ ಅಲ್ಲಿ. ಪದ್ಯ ಹಾಡ್ತಾ ಇದ್ರಿ ನೀವು? ಪದ್ಯ ಅಂದ್ರೆ ನನಗೆ ಇದೆಲ್ಲ ಪದ್ಯ ಬರೆಯುವಾಗ ನಂಗೆ ಯಕ್ಷಗಾನವೇ ಇದು. ನಾನು ಈಗ ಹಾಡಿಯೇ ಹೇಳ್ತೇನೆ. ಯಾಕಂದ್ರೆ ನಾನು ಈ ರೀತಿ ಓದಿಲ್ಲ, ನಾನು ಹಾಡುವ ರೀತಿಯಲ್ಲೇ ಹೇಳ್ತೇನೆ ಇದನ್ನು, ಈ ಪದ್ಯವನ್ನು. ಸರಿ, ನೋಡಿ ಇವತ್ತಿನ ನಿಮ್ಮ ಕವಿತೆ ಯಾವುದು? ಇದು ದೀಪಾವಳಿ ಅಂತ. ಇದು ದೀಪಾವಳಿ ಹಬ್ಬದಲ್ಲಿ ಏನೇನು ಮಾಡ್ತಾರೆ ಎಂಬುದನ್ನು ಅದನ್ನು ಈ ಪದ್ಯ ರೂಪದಲ್ಲಿ ಕನ್ನಡದಲ್ಲಿ ಹೇಳ್ತೇನೆ. ಬೆಳಕಿನ ಹಬ್ಬದ ದೀಪಾವಳಿ, ಬೆಳಕಿನ ಹಬ್ಬದ ದೀಪಾವಳಿ, ಮನವನ್ನು ಬೆಳಗುವ ದೀಪಾವಳಿ, ಮನವನ್ನು ಬೆಳಗುವ ದೀಪಾವಳಿ, ಬೆಳಕಿನ ಹಬ್ಬದ ದೀಪಾವಳಿ, ಮನವನ್ನು ಬೆಳಗುವ ದೀಪಾವಳಿ, ಧನಲಕ್ಷ್ಮಿ ಪೂಜೆಯ ದೀಪಾವಳಿ, ಧನಲಕ್ಷ್ಮಿ ಪೂಜೆಯ ದೀಪಾವಳಿ, ಧಾನ್ಯಲಕ್ಷ್ಮಿ ಪೂಜೆಯ ದೀಪಾವಳಿ, ಧಾನ್ಯಲಕ್ಷ್ಮಿ ಪೂಜೆಯ ದೀಪಾವಳಿ, ಬಲೀಂದ್ರ ಪೂಜೆಯ ದೀಪಾವಳಿ, ಬಲೀಂದ್ರ ಪೂಜೆಯ ದೀಪಾವಳಿ, ನರಕನ ಮತಿಸಿದ ದೀಪಾವಳಿ, ನರಕನ ಮತಿಸಿದ ದೀಪಾವಳಿ, ಬೆಳಕಿನ ಹಬ್ಬದ ದೀಪಾವಳಿ, ಮನವನ್ನು ಬೆಳಗುವ ದೀಪಾವಳಿ, ಮನವನ್ನು ಬೆಳಗುವ ದೀಪಾವಳಿ, ಪಟಾಕಿ ಹಬ್ಬದ ದೀಪಾವಳಿ, ಪಟಾಕಿ ಹಬ್ಬದ ದೀಪಾವಳಿ, ಹಾಸ್ಯ ಚಟಾಕಿಯ ದೀಪಾವಳಿ, ಹಾಸ್ಯ ಚಟಾಕಿಯ ದೀಪಾವಳಿ, ಗೋವನ್ನು ಪೂಜಿಪ ದೀಪಾವಳಿ
ಯಮದೀಪ ಇಡುವ ದೀಪಾವಳಿ, ಯಮದೀಪ ಇಡುವ ದೀಪಾವಳಿ, ಬೆಳಗಿನ ಹಬ್ಬದ ದೀಪಾವಳಿ, ಮನವನ್ನು ಬೆಳಗುವ ದೀಪಾವಳಿ, ಮನವನ್ನು ಬೆಳಗುವ ದೀಪಾವಳಿ, ಹರುಷವ ತರುವ ದೀಪಾವಳಿ, ಹರುಷವ ತರುವ ದೀಪಾವಳಿ, ಅಂಗಡಿ ಪೂಜೆಯ ದೀಪಾವಳಿ, ಅಂಗಡಿ ಪೂಜೆಯ ದೀಪಾವಳಿ, ಹೊಸ ಬಟ್ಟೆ ಧರಿಸುವ ದೀಪಾವಳಿ, ಹೊಸ ಬಟ್ಟೆ ಧರಿಸುವ ದೀಪಾವಳಿ, ಅಭ್ಯಂಗನ ಸ್ನಾನದ ದೀಪಾವಳಿ, ಅಂಬೆಗನ ಸ್ಥಾನದ ದೀಪಾವಳಿ, ಬೆಳಗಿನ ಹಬ್ಬದ ದೀಪಾವಳಿ, ಮನವನ್ನು ಬೆಳಗುವ ದೀಪಾವಳಿ, ಮನವನ್ನು ಬೆಳಗುವ ದೀಪಾವಳಿ. ನಮಸ್ಕಾರ. ದೀಪಾವಳಿ ಹಾಡು ಚೆನ್ನಾಗಿದೆ. ಬಹುಶಃ ಚೆನ್ನೈಮದಲ್ಲಿ ಇರ್ತಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ಕಾಣ್ತದೆ. ಅಂತೂ ದೀಪಾವಳಿಯಲ್ಲಿ ಅಂಗಡಿ ಪೂಜೆ, ಧಾನ್ಯಲಕ್ಷ್ಮಿ ಪೂಜೆ, ಧನಲಕ್ಷ್ಮಿ ಪೂಜೆ, ಬಲಿಯಂದ್ರನ ಪೂಜೆ ಎಲ್ಲ ಹೇಗೆ ಮಾಡ್ತಾರೆ ಅನ್ನೋದನ್ನು ಕವನದಲ್ಲಿ ಕೊಟ್ಟಿದ್ದಾರೆ ಮಂಜುನಾಥರು. ಬಹಳ ಸುಂದರವಾದ ಹಾಡು ಅಂತ ನಾವು ತೀರ್ಮಾನಕ್ಕೆ ಬರ್ಬೋದು. ಈಗ ಕೊನೆಯಲ್ಲಿ, ಅಂದರೆ ಈ ರೌಂಡಿನಲ್ಲಿ ಕೊನೆಯಲ್ಲಿ ನನ್ನದೊಂದು ಪದ್ಯವನ್ನು ಓದ್ತೇನೆ ನಾನು. ಗೂಡು ದೀಪ ಅಂತಲೇ ಇದರ ಹೆಸರು. ದೀಪಾವಳಿಗೆ ಗೂಡು ದೀಪಗಳನ್ನು ರಚನೆ ಮಾಡುವಂಥದ್ದು ಅನಾದಿಯಿಂದ ಬಂದಿರುವಂಥದ್ದು. ಈಗ ಅದೆಲ್ಲ ಸ್ಪರ್ಧೆ ಆಗ್ತಾ ಉಂಟು. ಬೆಳಗಿತೋ ಬೆಳಗಿತು ನೋಡಲ್ಲಿ ದೀಪ, ಹೊಳೆಯಿತೋ ಹೊಳೆಯಿತು ಓ ಗೂಡು ದೀಪ, ಸಿಂಗಾರ ದೀವಳಿಗೆ ಬಂದಿತೋ ಭುವಿಗೆ, ರಂಗಾದ ಅಂಗಣದಿ ತುಂಬಿತೋ ದೀವಿಗೆ. ಸಿಂಗಾರ ದೀವಳಿಗೆ ಬಂದಿತೋ ಭುವಿಗೆ, ರಂಗಾದ ಅಂಗಣದಿ ತುಂಬಿತೋ ದೀವಿಗೆ, ಬೆಳಗಿತೋ ಬೆಳಗಿತು ನೋಡಲ್ಲಿ ದೀಪ. ಮಿರಮಿರನೆ ಮಿಂಚುತ್ತಿದೆ ಆಕಾಶ ಬುಟ್ಟಿ, ಪಟಪಟನೆ ಸಿಡಿಯುತ್ತಿದೆ ಸುಡುಮದ್ದು ತೋಟಿ. ಸುರುಸುರು ಕಡ್ಡಿ ಓಲೆ ಪಟಾಕಿ ಬಾಣ ದುರುಸು ತೋಟೆ ತುಪಾಕಿ, ಢೂಮ್ ಢೂಮ್ ಢಾಮ್ ಸದ್ದು ಮಾಡಿ ಅಡಗಿತಲ್ಲಿ ಬೆಂಕಿ. ಸುರುಸುರು ಕಡ್ಡಿ ಓಲೆ ಪಟಾಕಿ ಬಾಣ ಬಿರುಸು ತೋಟೆ ತುಪಾಕಿ, ಢೂಮ್ ಢೂಮ್ ಢಾಮ್ ಸದ್ದು ಮಾಡಿ ಅಡಗಿತಲ್ಲಿ ಬೆಂಕಿ. ಬೆಳಗಿತೋ ಬೆಳಗಿತು ನೋಡಲ್ಲಿ ದೀಪ, ಹೊಳೆಯಿತೋ ಹೊಳೆಯಿತು ಓ ಗೂಡು ದೀಪ. ಭುವಿಗೆ ಇಂದ್ರನಾಗಿ ಬಲಿಯು ಸುತ್ತಿ ಸುಳಿವನಿಲ್ಲಿ, ಹಣತೆ ಹಚ್ಚಿ ದೀಪ ಬೆಳಗಿ ಮನುಜ ಲೋಕದಲ್ಲಿ. ಬಾನಪಥಕ್ಕೆ ಬೆಳ್ಳಿ ರೇಖೆ ಬರೆದು ಇದುರುಗೊಳ್ಳಿ, ಚಂದ್ರಸಾಲೆ ಗೂಡಿನಲ್ಲಿ ಮಿನುಗಿ ಮಿಂಚು ಬಳ್ಳಿ. ಭುವಿಗೆ ಇಂದ್ರನಾಗಿ ಬಲಿಯು ಸುತ್ತಿ ಸುಳಿವನಿಲ್ಲಿ, ಹಣತೆ ಹಚ್ಚಿ ದೀಪ ಬೆಳಗಿ ಮನುಜ ಲೋಕದಲ್ಲಿ. ಬಾನಪಥಕ್ಕೆ ಬೆಳ್ಳಿ ರೇಖೆ ಬರೆದು ಇದಿರುಗೊಳ್ಳಿ, ಚಂದ್ರಸಾಲೆ ಗೂಡಿನಲ್ಲಿ ಮಿನುಗಿ ಮಿಂಚು ಬಳ್ಳಿ. ಬೆಳಗಿತೋ ಬೆಳಗಿತು ನೋಡಲ್ಲಿ ದೀಪ, ಹೊಳೆಯಿತೋ ಹೊಳೆಯಿತು ಓ ಗೂಡು ದೀಪ, ಸಿಂಗಾರ ದೀವಳಿಗೆ ಬಂದಿತೋ ಭುವಿಗೆ, ರಂಗಾದ ಅಂಗಣದಿ ತುಂಬಿತೋ ದೀವಿಗೆ. ಇದು ಗೂಡು ದೀಪದ ಮೂಲಕ ಬಲಿಯನ್ನು ಎದುರುಗೊಳ್ಳುವಂಥ ಆಶಯವನ್ನು ಹೊಂದಿದಂಥ ಒಂದು ಗೇಯ ಕವನ. ಇದು ಮೊದಲ ಸುತ್ತಿನ ಕನ್ನಡ ಕವಿತೆಗಳನ್ನು ಈ 6 ಕವಿಗಳ ಬಾಯಿಯಲ್ಲಿ ನಾವು ಕೇಳಿದ್ದೀರಿ. ಮುಂದಿನ ಹಂತದಲ್ಲಿ ತುಳು ಕವನಗಳನ್ನು ಕೇಳಿಕೊಂಡು ಅದಕ್ಕೆ ಮೊದಲು ಒಂದು ವಿರಾಮ.
ಪಂಚಕರ್ಮ ಥಿಯೇಟರ್ಗಳು ಉನ್ನತ ಆಯುರ್ವೇದ ಚಿಕಿತ್ಸೆ, ನೋ ಕಾಸ್ಟ್ EMI ಮತ್ತು ಎಲ್ಲಾ ಇನ್ಶೂರೆನ್ಸ್ ಸೌಲಭ್ಯಗಳೊಂದಿಗೆ ಪ್ರಾಣವೈದ್ಯ ಈಗ ಸಾವಿರಾರು ಜನರ ವಿಶ್ವಾಸದ ಹೆಸರಾಗಿದೆ. ನುರಿತ ತಜ್ಞರ ಸಲಹೆ, ಔಷಧಿಗಳು, ಶಸ್ತ್ರಚಿಕಿತ್ಸೆ ಇವುಗಳೆಲ್ಲ ಒಂದೇ ಸೂರಿನಡಿಯಲ್ಲಿ ಲಭ್ಯ. ಬೆಂಗಳೂರು ನಗರದ 4 ದೊಡ್ಡ ಕೇಂದ್ರಗಳಿಂದ ಬೆಳೆದ ನಮ್ಮ ಹೆಜ್ಜೆಗಳನ್ನು ಗುರುತಿಸಿ ನಮ್ಮ ಸೇವೆಗೆ 10 ಪ್ರಶಸ್ತಿ, ಗೌರವಗಳು ಲಭಿಸಿವೆ. ಇಂದು ಅದೇ ದಾಟಿಯಲ್ಲಿ ನಮ್ಮ ಹೆಜ್ಜೆಗಳು ಮಂಗಳೂರು ನಗರದ ಹೃದಯ ಭಾಗಕ್ಕೆ ತಲುಪಿವೆ. ಪ್ರಾಣವೈದ್ಯ, ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಊರಿಗೆ ಬಂದಿರುವ ಹೊಸ ಭರವಸೆ. Heaven Rose, a household in Mangalore.
ದೀಪಾವಳಿ ಧಮಾಕ. ಇಲ್ಲಿ ಎಲ್ಲ ಖರೀದಿಗಳು ಹಬ್ಬದ ವಾತಾವರಣದಲ್ಲಿ. ನಮ್ಮಲ್ಲಿ ಬೃಹತ್ ಆಫರ್ಗಳು ನಿಮ್ಮ ನಿರೀಕ್ಷೆಗೆ ಮೀರಿ ಸಿದ್ಧವಾಗಿವೆ. ಪ್ರತಿ ಸ್ಮಾರ್ಟ್ಫೋನ್ ಖರೀದಿಯಲ್ಲಿ ನಿಮಗಾಗಿ ಹಬ್ಬದ ವಿಶೇಷ ಲಕ್ಕಿ ಕೂಪನ್. ಅದೃಷ್ಟ ಒಲಿದರೆ ಸ್ಮಾರ್ಟ್ ಟಿವಿ, ಸ್ಮಾರ್ಟ್ ವಾಚ್, ಎಸಿ, ಬ್ಲೂಟೂತ್ ಸ್ಪೀಕರ್, ಮಿಕ್ಸರ್ ಗ್ರೈಂಡರ್ ಹಾಗೂ ಪ್ರತಿ ತಿಂಗಳು ಬೈಕ್ ಗೆಲ್ಲುವ ವಿಶೇಷ ಅವಕಾಶ. ಇನ್ನೇಕೆ ತಡ? ಈ ಅವಕಾಶವನ್ನ ತಪ್ಪಿಸಿಕೊಳ್ಳಬೇಡಿ. ಅನು ಮೊಬೈಲ್ಸ್ಗೆ ಇಂದೇ ಭೇಟಿ ನೀಡಿ. ಮಹೇಶ್ ಕಾಂಪ್ಲೆಕ್ಸ್, ಫ್ಲೈಓವರ್ ಹತ್ತಿರ, ತೊಕ್ಕೊಟ್ಟು. ದೀಪಾವಳಿ ಬರ್ತಾ ಇದೆ ಅಲ್ವಾ? ಪ್ರತಿ ಸಾರಿ ಹೊಸ ಪಟ್ ಸೀರೆ ತಗೊಳ್ಳೋ ಆಸೆ ಇರುತ್ತೆ. ಆದ್ರೆ ಹಳೆಯ ಸೀರೆಗಳೇ ಕಬೋರ್ಡ್ ನಲ್ಲಿ ಬಿದ್ದು ಧೂಳಾಗ್ತಿವೆ. ಪಾರಿ ಸಿಲ್ಕ್ ಸೆಂಟರ್ ಅಂದ್ರೆ ನಂಬಿಕೆಗೆ ಹೆಸರಿದೆ. ಇವರು ನಿಮ್ ಹಳೆಯ ಪಟ್ ಸೀರೆ ನೋಡ್ತಾರೆ, ಅದ್ರ ಸರಿ ಬೆಲೆ ಕೊಡ್ತಾರೆ, ಜರಿ ತೂಕಕ್ ಪ್ರಕಾರ. ಈ ತರರು ಕಸದ ನಂತರ ಕೊಡ್ತಾರೆ. ಅದಕ್ಕಿಂತ ಸುಲಭ ಏನ್ ಬೇಕಮ್ಮ? ಇಲ್ಲಿ ಫ್ರೀ ಪಿಕಪ್ ಸರ್ವಿಸ್ ಇದೆ. ಕಾಲ್ ಮಾಡಿದ್ರೆ ನಿಮ್ ಮನೆ ಬಾಗ್ಲಿಗೆ ಬಂದು ಸೀರೆ ತೆಕ್ಕೊಂಡು ಹೋಗ್ತಾರೆ. ವಿರಾಮದ ಬಳಿಕ ಅಸ್ರಾ ಗ್ರೂಪ್ ಪ್ರೆಸೆಂಟ್ಸ್ ದೀಪಾವಳಿ ಸಂಭ್ರಮಕ್ಕೆ ಸ್ವಾಗತ. ವಿಶೇಷ ದೀಪಾವಳಿಯ ಸಂಭ್ರಮವಾಗಿ ಈ ಕಾರ್ಯಕ್ರಮವನ್ನು ಬಿಫೋರ್ ನ್ಯೂಸ್ ಪ್ರಸ್ತುತಪಡಿಸ್ತಾ ಇದೆ. ಈಗಾಗಲೇ ಒಂದು ಹಂತದಲ್ಲಿ ಕನ್ನಡ ಕವಿತೆಗಳನ್ನು ನೀವು ಕೇಳಿದ್ದೀರಿ. ಈಗ ತುಳುವಿನ ಸುತ್ತು, ದೀಪಾವಳಿಯನ್ನು ತುಳು ಭಾಷೆಯಲ್ಲಿ ನಮ್ಮ ಕವಿಗಳು ಹೇಗೆ ವರ್ಣಿಸಿದ್ದಾರೆ ಎನ್ನುವುದನ್ನು ನೋಡಬೇಕು. ಅದರ ಜೊತೆಗೆ ತುಳು ಬಾರದಿದ್ದಂತಹ ಕನ್ನಡಿಗರು ಕೂಡ ಇದ್ದಾರೆ, ಅವರದ್ದು ಮತ್ತೆ ಕನ್ನಡ ಕವಿತೆಗಳನ್ನು ನಾವು ಕೇಳೋಣ. ಈಗ ಮೊದಲಿಗೆ ದುಂಬತ್ತಾದ ಕುಶಲಾಕ್ಷಿ ಕಣ್ವತೀರ್ಥ ಮೇರ್ನ ಕವಿತೆ ನಮ್ಮ ಕೇನೋಳು ಐಕ ದುಂಬು ಅದು ಎಕ್ಕಡು ನಮ್ಮ ಮೀಪನ ಪರ್ಬ ಐತ ಬಗ್ಗೆ ಪಾತಿರ್ದೇರು ಜೋಕಲ್ನ ಮೀಪನ ಇಂಚ ಮಾಡುದು ದೇವರನ ಪರ್ಬ ಅಂತ ಉಂಟು. ಅದೇ ಕೃಷ್ಣದೇವಿಯರು ನರಕಾಸುರನ್ನು ಕೆರೆದು ಮೇಕೈ ಮೀಯರಿಗೆ ಅವೇನು ಈತ ನಮ್ಮ ಅನುಸರಣೆ ಮಾಡ್ತದ್ದು ಬರ್ಪ ಅಂಚನೆ ಈತ ಈ ಬಲಿಪಾಡ್ಯ ಮೇಡು ಬಲಿ ಅಂದ್ರನು ಆಳು ನಂಚಿನ ಒಂದು ಇದು ನೋಡತ್ತೆ ಬಲಿ ಲೆಪುಡಿ ಆ ಸಂದರ್ಭ ಬಲಿ ಲೆಪುಡಿ ಸಂದರ್ಭ ಅವು ಬಯ್ಯಾನಗ ಕತ್ತಲೆ ನಮ್ಮ ಪಲಿಕೆ ಮರ ದೀಪನ ಪಂಡ ಪಾಲೆದ ಮರತ ಗೆಲ್ಲ ಕಂತದು ಐನು ಜಾಲ್ಡ್ ಅಂಬೆ ಇರ್ತದ ಪೊರ್ಲು ಮಂತದು ಅದಕ್ಕೆ ಜಲ್ದ ಬರಿಟ ಐನು ತೊಲಸೆಟ್ಟದ ಮುಟ್ಟನೆ ಅಂತೆ ಐನು ನಡುದು ಅದಾಯ್ತ ಗೆಲ್ಲು ಇದು ಪೂರ ತಿಬಿಲ ದಿಯರುಂಡು ಕಬರ್ಡು ತಿಬಿಲ ದೀಪನಿ ಅಂಚೆನೆ ಗೊಂಡೆ ಪೂತ ಮಾಲೆನ ತಂದ ನಮ್ಮ ಇಲ್ಲ ಕೈತಲ್ ತಿಕ್ಕುನ ದಾಸಂದ ಅಂಚ ನಮ್ಮ ಊರದ ಪುರ್ಪಲ್ಲೆನ ಮಾಲೆನ ಮಂತದು ಐಕೆ ಪೂರ ಪಾಡ್ದ ಸಿಂಗಾರ ಮಂತದು ಪಾದೆ ಪೂ ಬಾಡು ನಿಂತೇರು ಕೇಪಳ ಪೂ ಪಾದೆ ಪೂ ಊರುಡು ತಿಕ್ಕುನ ಐದು ಕೈತಲ್ ಮೊದಲ್ದು ಇರಬಾರ್ದು ತೇರ್ಪು ಅವು ಬಾರಿ ದೀಪಾವಳಿ ದಪ್ಪಗ ಮಸ್ತ್ ಆಪುನಲ ಪೊರ್ತು ಐನ್ಲ ಕಟ್ಟದು ಬಾರಿ ಪೊರ್ಲು ಮಂತೊಂದಿತ್ತೇರು ಐನು ಅದು ಬೊಕ್ಕ ಐಟ್ ಇರಬಾರ್ದು ಬಾರದ ಕೊಡಿ ಇರಬಾರ್ದು ಐಕ್ ಬಲಸೆರಂಡು ಐಟ್ ಬಜಿಲು ಬೆಲ್ಲ ಬಾರ್ದು ಮರಿತಿನ ಬಜಿಲು ಉಪ್ಪುಂಡು ಬೊಕ್ಕ ಪೋಳೆ ಬಂಡ ಉರ್ದು ಬಾರ್ದು ಮಂತಿನ ದಪ್ಪದ ದೋಸೆ ಪೋಲೆ ಬಲಸು ನಿಂದು ಬಂದ್ಬೇಡಿ ಅವು ಮಡಿತದೆ ಇನ್ನು ಲಕ್ಕನಗನೆ ಮಾಡ್ತದು ಲಕ್ಕವನು ಅಂಚ ಪೋಲೆ ಬಲಸುನು ಬೊಕ್ಕ ಬನ್ನಂಗಾಯಿಲ ಬೆಲ್ಲಲ ನೀರ್ತೆಲ್ಲವು ಒಂಜೊಂಜಿ ತಿಕ್ಕಡು ನೀರ್ತೆಲ್ಲ ಬಲ ಸೇರ್ನ ಒಂಜೊಂದು ತಿಕ್ಕಡು ಪೋಲೆ ಬಲಸು ಅಂಚ ಒಂಜೊಂಜಿ ಪ್ರದೇಶಕ್ಕೆ ವ್ಯತ್ಯಾಸ ಉಪ್ಪುಂಡವು ಅಂಚ ಅವಳು ಬಲಿಯಂದ್ರ ಲೆಪ್ಪುನ ಕೂಪಾರ್ದು ಬಲಿಯಂದ್ರ ಲೆಪ್ಪುನ ಹಿರಿಯಕುಲು ಮನ್ಪುಯರು ಬೊಕ್ಕ ಜೋಕುಲು ಮಾತ ಅಡ್ಡ ಬೂರುನ ಅಂದು ಬಲಿಯಂದ್ರನ ಕತೆ ಬನೊಂದಿತ್ತು ಐನ್ ಪಂಡದು ಕೊಡ್ಲು ಕೂಲೆತ್ತದು ಜೋಕ್ಲೆ ಮಾತ ಬೊಕ್ಕ ಈ ಪ್ರಸಾದ ಬಂಡದ ನೇನು ಬಲಸಿನೇನು ಮಾತ ಪಟ್ಟದು ಕೊರೊಂದಿತ್ತೇರು ಇಂಚ ಒಂಜಿ ಪುರ್ಲದ ಎಡ್ದಕ್ಕ ಇಲ್ಲ ಸುತ್ತಲ ಜಾಲ್ದ ಬರಿಟ್ಟು ಮಾತ ತಿಬಿಲದೀದು ದೊಡ್ಡರಾರ್ಲ ಅವನು ಬೊಕ್ಕ ಆನಿ ಎಡ್ಡೆ ಪರ್ಬದ ವನಸ್ ಆನಿಲ ಕೈ ಕಂಜಿಲೆಗ್ ಗೋಪೂಜೆ ಅವು ಪಂಡ ತಡ್ಪೇಡು ಪೊತ್ತದು ತಿಬಿಲೆನ್ನು ನಿಲುಕೆ ತಡ್ಪೇಡು ಪೊತ್ತದ್ದು ಇದು ಪತ್ತೊಂದು ಪೋಪನಿಕ್ಕಿದೆಕ್ ಇಲ್ಲದ ಅಂದು ತಡ್ಪೇಡ್ಕೊನೋದು ತೊಡಾರ್ ತೋಜವನಿಂದ ಅನ್ಪೇರು ಅಂಚೆನೆ ಮಾತ ಅವಲವಲು ದೀಪುನಿ ಬೊಕ್ಕ ಕಟ್ಟಪುನಿ ಇಟ್ಲ ದೀಪನ ಉಂಡು ತೊಡಾರ್ ದೀಪುನಿ ಕೋಲ್ನಿನ ಕುತ್ತುನು ಬೊಕ್ಕ ಪೊಡಿ ಬಜ್ಜಿಲು ಬೊಕ್ಕ ಬೆಲ್ಲ ಮಾತ ಕಟ್ಟಪುನಿ ಇಟ್ಟು ಅವಲವಲು ಪಾಡ್ದು ಬಲಿಯಂದ್ರ ಲೆಪ್ಪುನು ಇದು ಮಾತ ತುಂಬದಕ್ಕಲು ಮಂತೊಂದಿತ್ತೇರು ಬೆನ್ನಿದ ಬದುಕದ ಮೂಲ ಅವಲಿತ್ತನು ಬೆನ್ನಿಗೆ ಯಾಪ ನಮ್ಮ ಬೇರಿ ಪಾಟಿಯನ್ನ ಅಪ್ಪಗ ಅವು ಮಾತ ಕಮ್ಮಿ ಒಂದು ಪೋಂಡು ಬೊಕ್ಕ ಇತ್ತ ಉಂತದೇ ಪೋರ್ತು ನಾನು ಬಂದ್ಪುನ ಅಡೆ ಕವಿತೆ ಇತ್ತಂಡು ಹಂಗೆ ಪಡದು ಮಂಚ ಅವನು ಇತ್ತು ಇತ್ತ ಕಾದೊಂದು ಉಂಡು ಬಂದು ಇತ್ತದ ಕವಿತೆವು ಇತ್ತದ ಕವಿತೆ ತುಡರಂದು
ತುಡರ್ ನಮ್ಮ ಪರ್ಬಗ್ ತುಡರ್ ದೀಪನ ಅರ್ಲಾವನೆ ಈ ತುಡರ್ ಅರ್ಲೋಡು ಪಂಪನ ಕವಿತೆನು ಇನ್ನ ಬೂಕು ಬೈದಿದೆ ಎನ್ನ 10 ಬುಕ್ ಆತನು ತುಳುಟು ಬೊಕ್ಕ ಇತ್ತೆ ಒಂಜಿ ಕಾದಂಬರಿ ಎಲ್ಲಂಜಿ ಬರ್ಪುನ ಆಯ್ತಾರ ಬಿಡುಗಡೆಗೆ ರೆಡಿ ಆತನು ನಿಂಚಿನ ಕಾದಂಬರಿ ಕಾದಂಬರಿ ಬೋಟಿ ಬಂಡದು ತುಳು ಕಾದಂಬರಿ ಎನ್ನ 10 ಬುಕ್ಲ ತುಳುವೆ 11 ತಲ ತುಳುವೆ ಬೋಟಿ ಬಂಡದು ಜೋಕುಲ್ ಒಂಜಿಗೆ ತಿನ್ಪುನ ತಿನ್ಯರೆ ಅವು ಆ ತಿನ್ಯರದ ಬಗ್ಗೆ ಒಂಜಿ ಬರೆತೇನಂಚಿನ ಕಾದಂಬರಿ ಇತ್ತೆಲ್ಲಂಜಿ ಬಿಡುಗಡೆ ಆಯ್ರಂಡು ಮಾತೆಲ್ಲ ಅವು ವಿದ್ಯಾರತ್ನ ಶಾಲೆಡ್ ಮಕ್ಕಳ ಕಥಾಬಿಂದು ಪ್ರಕಾಶನದ ಕೊಲ್ಮಂತೊಂದು ಸರಿ ಇನ್ನ ತುಡರ್ ಮೊದಲೇ ತುಡರ್ ಅರ್ಲೋಡು ಉಡಲ ಗುಂಡಡು ಗೇನ ತುಡರ್ ಅರ್ಲೋಡು ತುಡರ್ ಅರ್ಲೋಡು ಉಡಲ ಗುಂಡಡು ಗೇನ ತುಡರ್ ಅರ್ಲೋಡು ನಂಜಿ ಮಚ್ಚರ ಕಪ್ಪು ಕಲೆಯೊಡು ಅರ್ತಿ ಪಿತ್ತಿದ ಬೊಲಿಕಿರಾವಡು ನಂಜಿ ಮಚ್ಚರ ಕಪ್ಪು ಕಲೆಯೊಡು ಅರ್ತಿ ಪಿತ್ತಿದ ಬೊಲಿಕಿರಾವಡು ಲಡೈ ಕೂಟದ ಕಜವು ಅಡಿಪೊಡು ಕಂಡು ಕಪಟದ ಬಿದೆ ಅಲಿಯೋಡು ಲಡೈ ಕೂಟದ ಕಜವು ಅಡಿಪೊಡು ಕಂಡು ಕಪಟದ ಬಿದೆ ಅಲಿಯೋಡು ತುಡರ್ ಅರ್ಲೋಡು ಉಡಲ ಗುಂಡಡು ಗೇನ ತುಡರ್ ಅರ್ಲೋಡು ಪೊಣ್ಣ ಪೊದಕೆಗೆ ಕೈನ ಪಾಡುನ ಕೇಡು ಮನಸ್ಸದ ಬಲ್ಲೆ ಕಡ್ಪೊಡು ಬಲ್ಲೆ ಕಡ್ಪೊಡು ದೆಂಗ್ ತಪ್ಪದು ಜುವ ದೆಪ್ಪುನ ಕಾಟು ಬುದ್ದಿದ ಕಂಡೆಗರ್ಪೊಡು ತುಡರ್ ಅರ್ಲೋಡು ಉಡಲ ಗುಂಡೊಡು ಗೇನ ತುಡರ್ ಅರ್ಲೋಡು ಸುಳ್ಳು ಪಂಡದು ದಗೆ ಮನ್ಪುನ ಚಲ್ಲು ಬೇಲೆದ ನಲ್ಲು ಅಲಿಯೋಡು ಭಾಷೆ ತತ್ತದು ನಾಚಿ ಕೆಟ್ಟದು ನೀತಿ ತತ್ತಿನ ದೋಷ ಮಾಜೋಡು ತುಡರ್ ಅರ್ಲೋಡು ಉಡಲ ಗುಂಡಡು ಗೇನ ತುಡರ್ ಅರ್ಲೋಡು ಮನಸ್ಸು ಪನ್ಪಿನ ಮಣ್ಣ ತಿಬಿಲೆಡು ಅರ್ತಿ ಪಿರ್ತಿದ ಎಣ್ಣೆ ಮೈಪೊಡು ನ್ಯಾಯ ನೀತಿದ ಬತ್ತಿದಿಯೋಡು ನಿತ್ಯ ಸತ್ಯದ ತುಡರ್ ಅರ್ಲೋಡು ತುಡರ್ ಅರ್ಲೋಡು ಉಡಲ ಗುಂಡಡು ಗೇನ ತುಡರ್ ಅರ್ಲೋಡು ಸೊಲ್ಮೇಲೆ ತುಡರ್ ಅರ್ಲೋಡು ಅವು ಉಡಲ ಗುಂಡಡು ಗೇನದ ತುಡರ್ ಅರ್ಲೋಡು ಆ ಗೇನದ ತುಡ ಎಂಚ ಬರಡು ಪಂಡ ಪೊನ್ನ ಬದಕೆ ಕೈಪಾಡ್ನಾಯನ ಮನಸ್ಸು ಬದಲೋಡು ಅಂಚನೆ ಬೇತೆ ಬೇತೆ ಅತ್ರಮಾನ ಮಲ್ಪುನ ಆಗ್ಲಿಕ್ಕೆ ಸರಿಸಾದಿ ತೋಜವನಂಚಿನ ತುಡರ ಅರ್ಲೋಡು ಪನ್ಪುನ ಬರೀ ಪೊರ್ಲದ ಅಂಗದ ಅತೇ ಪೊರ್ಲದ ತುಳುತ್ತ ಒಂದು ಕವಿತೆಯನ್ನು ಓದಿದರು ಅವರಿಗೆ ಅಭಿನಂದನೆಗಳು. ಈಗ ಸಣ್ಣಕ್ಕಿ ಬಿಟ್ಟವರು ಅವರ ಕನ್ನಡ ಅಲ್ಲ ಅದೇ ಅದಕ್ಕೆ ಈಗ ಕನ್ನಡ ತುಳು ಬರ್ಪುಂಡು ಅಂಡ ತುಳುಟ್ಟು ಕವಿತೆ ಬರೆಪಿಲಕ್ಕ ಒಂಜಿ ಇದು ಒಡಿಪುದಾರ ನಾರಾಯಣ ಬರೆ ಹುಡುಗಿ. ದೀಪಾವಳಿ ಕತ್ತಲ ಮೇಲೆ ಬೆಳಕಿನ ವಿಜಯದ ಒಂದು ಹಬ್ಬ. ಹಾಗಾಗಿ ಕತ್ತಲು ಮತ್ತು ಬೆಳಕಿನ ಈ ಸಂಕೀರ್ಣತೆ ಬಗ್ಗೆ ಬರೆದ ಒಂದು ಕವಿತೆ ಕತ್ತಲ ಋಣ. ಕವಿತೆ ಶೀರ್ಷಿಕೆ ಕತ್ತಲ ಋಣ. ಬೆಳಕು ಕತ್ತಲ ಋಣದಲ್ಲಿದೆ. ಬೆಳಕಿನ ಕಣ್ಣು ಸದಾ ಅಳತೆಗೆ ಇಳಿದುಬಿಡುತ್ತದೆ. ಗುದ್ದಲಿಯನ್ನು ಒತ್ತುತ್ತಾ ಕೆಳಕ್ಕೆ ತಳಕ್ಕೆ ಎಲ್ಲೋ ಹುದುಗಿ ಕುಳಿತ ನೆನಪುಗಳನ್ನು ನಂಬಿಕೆಗಳನ್ನು ಕೆದಕಿ ಬಿಡುತ್ತದೆ. ಹೊರಗಿನ ಒಳಗಿನ ಮುಖಗಳನ್ನು ಅದಲು ಬದಲು ಮಾಡುತ್ತಾ ಕಳೆದುಕೊಳ್ಳುವ ಭಯದಲ್ಲಿ ಮತ್ತೆ ಮತ್ತೆ ಬೆಳಕಿಗೆ ಅಂಟಿಬಿಡುತ್ತದೆ. ಬೆಳಕು ಕತ್ತಲ. ಬೆಳಕ ಮೈಲಿಗೆಯನ್ನು ಕತ್ತಲು ತಬ್ಬಿಕೊಳ್ಳುತ್ತದೆ. ಬೆಳಕಿನ ಅಸ್ತಿತ್ವ ಕತ್ತಲ ಕ್ಯಾನ್ವಾಸ್ನಲ್ಲಿ ಮಾತ್ರ. ಅಮಾವಾಸ್ಯೆಯ ಕತ್ತಲಿನಲ್ಲಿ ದೀಪಾವಳಿಯ ಸಾಲು ಹಣತೆಗಳು ಬೆಳಗಿ ನಿಂತ ಹಾಗೆ. ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂ ಗಮಯ. ಕತ್ತಲೆಯ ಬಯಕೆಗಳು ಬೇಗನೆ ತೀರುವುದಿಲ್ಲ. ಎಲ್ಲವನ್ನೂ ಕಬಳಿಸಿ ಬಿಡುವ ಹಸಿವೆ ಇದೆಯಲ್ಲ. ಬೆಳಕು ಕತ್ತಲ ಋಣದಲ್ಲಿದೆ. ಕತ್ತಲ ಗರ್ಭದಲ್ಲಿ ಬೆಳಕಿನ ಬೀಜವಿದೆ. 1000 ಇರುಳುಗಳನ್ನು ಗೆದ್ದದ್ದು ಶಹಜಾದೆಯ ಕಥೆಯೋ ಅಥವಾ ಅವಳ ತಪವು? 1000 ಇರುಳುಗಳನ್ನು ಗೆದ್ದದ್ದು ಶಹಜಾದೆಯ ಕಥೆಯೋ ಅಥವಾ ಅವಳ ತಪವೋ? ಹುಟ್ಟು ಮತ್ತು ಸಾವಿನ ನಡುವೆ ಗಾಳಿಗೆ ಕಂಪಿಸುವ ಒಂದು ಬೆಳಕಿದೆ. ಹುಟ್ಟು ಮತ್ತು ಸಾವಿನ ನಡುವೆ ಗಾಳಿಗೆ ಕಂಪಿಸುವ ಒಂದು ಬೆಳಕಿದೆ.
ಕತೆ ಹೇಳುವ ಧ್ವನಿ ನಿಲ್ಲದಿದ್ದರೆ, ಕತೆ ಹೇಳುವ ಧ್ವನಿ ನಿಲ್ಲದಿದ್ದರೆ ಅಲ್ಲಿಯೂ ಒಂದು ಬದುಕಿದೆ, ಅಲ್ಲಿಯೂ ಒಂದು ಬದುಕಿದೆ, ಬೆಳಕು ಕತ್ತಲ ಋಣದಲ್ಲಿದೆ. ಬೆಳಕು ಯಾವತ್ತೂ ಕತ್ತಲ ಋಣದಲ್ಲಿದೆ. ಕತ್ತಲೆ ಇಲ್ಲದಿದ್ದರೆ ಬೆಳಕಿಗೆ ಶೋಭೆ ಇಲ್ಲ. ಹಾಗಂತ ಕತ್ತಲೆಯನ್ನು ಓಡಿಸುವಂತಹ ಬೆಳಕು ನಮ್ಮ ಬದುಕಿನಲ್ಲಿ ಮೂಡಿ ಬರಬೇಕಾಗಿದ್ದರೆ ಆ ಹಾದಿ ಭಾಳಷ್ಟು ಕಡಿದಾದ ಹಾದಿ ಅಂತ. ಬೆಳಕಿನ ಬಯಕೆಗಳು ತೀರುವಂಥದ್ದು ಅಲ್ಲ, ಕತ್ತಲೆಯ ಬಯಕೆಗಳು ತೀರುವಂಥದ್ದಲ್ಲ. ಕತ್ತಲೆಯಲ್ಲಿ ಕೂತವನಿಗೆ ಬಯಕೆಗಳ ಮೇಲೆ ಬಯಕೆ ಬರ್ತದೆ, ಬೆಳಕು ಬರ್ತದೆ ಎನ್ನುವಂಥ ಸೂಚನೆ ಅವನಿಗಿರುವುದಿಲ್ಲ. ಕತ್ತಲೆಯಲ್ಲಿ ಅಂಥದ್ದೇ ಕಪ್ಪು ಬಯಕೆಗಳೇ ಮೂಡುವುದು. ಹಾಗಾಗಿ ಅವುಗಳನ್ನು ಹೋಗಲಾಡಿಸಿ ಬದುಕಿನಲ್ಲಿ ಒಳ್ಳೆಯದನ್ನು ಕೊಡುವಂತಹ ಬೆಳಕು ಬಂದರೆ ಆ ಬೆಳಕಿನ ಋಣ ಕತ್ತಲೆಗೆ ಯಾವತ್ತೂ ಇರುವಂಥದ್ದು. ಅದನ್ನು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಐತೆ ನಮ್ಮ ಸದಾನಂದ ನಾರಾವಿ ತುಳು ಬರೀತಾರತೆ ಪಲ್ಲೆ ತುಳಿತ ಕವಿ ಮಲ್ಲೇಜ್ ಹಾಂ ಕತ್ತಲೆ ನಂಗೆ ಹೆಂಚ ಒಂಜಿ ತಮೋಗುಣದ ಪ್ರತೀಕ ಬೊಲ್ಪಾಯಿ ಕೂಡಲೇ ಜನಗಳಿಗೆ ಅಥವಾ ಜೀವಿಲೆಗೆ ಪ್ರತಿ ಜೀವಿಗೆ ಒಂಜಿ ಚೈತನ್ಯ ಬರ್ಕೊಂಡು ಕಾಂಡೆ ಬೊಲ್ಪಾಯಿ ಬೊಕ್ಕ ಸೂರ್ಯ ಮೋಡಿ ಬೊಕ್ಕ ಅಂಚ ಆ ಬಗ್ಗೆ ಒಂಜಿ ಬೊಲ್ಪ ಲಕ್ಕಲೆ ಲಕ್ಕಿ ಜನಕ್ಕುಲೇನಿಗಳು ಬೇಗ ಲಕ್ಕುದಂತಲೇ ನಿದ್ರೆ ಯಾವ ಕಣ್ಣು ಬುಡ್ಲೆ ಬೊಲ್ಪ ಅಂಡೆ ಲಕ್ಕಲೆ ಗೂಡುದೊಲಯದ ಕೋರಿಕೆಲೆತ್ತಂಡು ವಕೀಲ ಚಿಲಿಪಿಲಿ ಕೆಬುಕಿಕೇನುಂಡು ಸಂಪು ಗಾಳಿಲ ಮೈಕು ಸೋಕೊಂಡು ಬೇರೆ ದೊಟ್ಟುಗು ದೈವ ದೇವರೇ ನೆಪ್ಪು ಆಂಡು ಸೂರ್ಯ ದೇವರು ಈಗಲೇ ಕಳೆಯರು ಲೋಕನು ಪೂರ ಒಲ್ಕೇರು ಮಲ್ತೇರು ಓಡಾಯಿ ಬಾನದ ಬಾಕಿಲು ಜತ್ತೇರು ಬಂಗಾರದ ಒಪ್ಪ ಬಾನಗು ಕೊರಿಯರು ವಜಿರ್ದ ಮೆತ್ತು ಮಿನ್ಕುನ ಪನಿಕುಲು ಕಾತೊಂದಿತ್ತೇರು ಬಾನು ಸೇರಿಯರೆ ಬಾನಂಗ ಒಂದಿತ್ತ ಪೂತ್ತ ಮುಖ್ಯಲು ಲತ್ತು ದುಂಬುಗು ಅರಳದುಂತಿಯರು ಕತ್ತಲೆ ಪೂರ ಕರೆದು ಬೊಲ್ಪಾಂಡು ಒರ್ಮೆಲ ಬೆನ್ನಿದ ಬೇಲೆಲ ಕಾತೊಂದುಂಡು ನಮನ್ಲ ಬೆಳಗೊಡು ನಮ್ಮ ಬದುಕಲ ಐಕೆ ಬೇಗ ಲಕ್ಕಗ ಸತ್ಯಲೇನು ನೆನೆತೊಂದು ಬೇಲೆ ಸುಡು ಮಲ್ಪುಗ ಲಕ್ಕಿ ಜನಕುಲೇನಿಕಲು ಬೇಗ ಲಕ್ಕುದುಂತಲೇ ನಿದ್ರೆ ಯಾವ ಕಣ್ಣು ಬುಡ್ಲೆ ಪುಲ್ಯ ಆಂಡು ಲಕ್ಕದೆ ಪುಲ್ಯಾಂಡಲ ಬೊಲ್ಪು ನೆತ್ತಿಗೆ ಬತ್ತಲ್ಲ ನಿದ್ರೆ ಬುಡುಪು ಜನಮ ಅಂಚನೆ ಅಲ್ಪ ನಿದ್ರೆ ನನ್ಪಿನ ಅಜ್ಞಾನನು ಬುಡುದು ಬುಳ್ಪದ ಕಡೆಗೆ ನಮ್ಮ ಪೋಡು ನಾಂಡ ಬದುಕದ ಕತ್ತಲೆ ನಮ್ಮ ಮಾಜೋಡು ನಾಂಡ ಆ ಕತ್ತಲೆ ಒಟ್ಟುಗಿತ್ತು ನಂಚಿನ ಆ ನಿದ್ರೆಲ್ಲ ಮುಗಿತದೆ ನಮ್ಮಲ್ಲ ಕೊಡು ಪರಪನ ಭಾವದ ಕವಿತೆನ ಮರಿ ಪೊರುಡು ಪಂಡೇರು ನಮ್ಮ ಸದಾನಂದ ನಾರಾವಿ ಪ್ರೊಫೆಸರ್ನ ಪದ್ಯ ಹಾಕಿರಿದಿಕ ಈಗ ನಮ್ಮ ಮಂಜುನಾಥರು KS ಮಂಜುನಾಥರು ನಿಜವಾದ ಕವಿಯವರು, ಕಾವ್ಯ ಬರೆದವರು. ಈಗ ನೀವು ರಾಗದಲ್ಲಿ ಹೇಳುವುದು ಬೇಡ, ಹೀಗೆ ಓದಿ. ಎಲ್ಲ ಕವಿತೆದ ಪುದರು ಬಲೆ ಬೆಲೆ ಬಿದ್ದರೆ ತುಳುವೇನಾ? ತುಳುವೆ ಹಾಗಿದ್ರೆ ನಮಗೆ ಪ್ರೊಫೆಸರ್ ಓದ್ತಾರೆ ಈಗ. ತುಳುವಿನ ಒಟ್ಟಿಗೆ ನಿಮ್ಮದು. ಈ ಕವಿತೆ ಭಾಗ್ಯದ ಹೊನಲು. ಆತ್ಮನಿರ್ಭರ ಭಾರತದ ಕಲ್ಪನೆ ಏನು ನಮ್ಮ ಪ್ರಧಾನಮಂತ್ರಿಗಳು ಮೂಡಿಸಿದ್ದಾರೆ. ನಮ್ಮ ದೇಶದಲ್ಲಿ ಸುಭಿಕ್ಷೆ ಬರಬೇಕು, ಉದ್ಯೋಗಾವಕಾಶಗಳು ಸಿಗಬೇಕು, ಮತ್ತು ಎಲ್ಲರೂ ಕಷ್ಟಪಟ್ಟು ದುಡಿಬೇಕು, ದೇಶವನ್ನು ಸುಭದ್ರಗೊಳಿಸಬೇಕು, ಆಹಾರ ಭದ್ರತೆ ತರಬೇಕು ಅನ್ನುವ ಹಿನ್ನೆಲೆ ಇಟ್ಕೊಂಡು ಕತ್ತಲನ್ನು ದೂಡಿಸಿ ಸೌಭಾಗ್ಯದ ಹೊನಲನ್ನು ನಾವು ಹುಟ್ಟು ಹಾಕಬೇಕು ಅನ್ನುವ ಹಿನ್ನೆಲೆಯಲ್ಲಿ ಬರೆದಂಥ ಕವನ ಭಾಗ್ಯದ ಹೊನಲು. ಚಿಮ್ಮಲಿ ಹೊಮ್ಮಲಿ ದೀಪಾವಳಿಯ ಹೊನಲು ಮೊಳಗುತ ಭಾರತದ ಅಭ್ಯುದಯ. ಹರಿಯಲಿ ತುಂಬಲಿ ಹಳ್ಳಿಗಳೆಲ್ಲೆಡೆ ಹಾಲಿನ ಬೆಳಕಿನ ಕಾರಂಜಿ. ನೀಗಲಿ ರೈತರ ಕಷ್ಟಗಳೆಲ್ಲವ ಕ್ಷೀರ ಕ್ರಾಂತಿಯ ರೂಪದಲ್ಲಿ. ಎಲ್ಲೆಡೆ ಹರಡಲಿ ಕುಕ್ಕುಟ ಸಾಕಣೆ, ಬೆಳಗಲಿ ಗ್ರಾಮೀಣ ಜೀವನವ. ತುಂಬಲಿ ತುಳುಕಲಿ ಮತ್ಸ್ಯೋತ್ಪಾದನೆ ದೇಶದ ಎಲ್ಲ ಕೆರೆಗಳಲ್ಲಿ. ಕಳೆಯಲಿ ನಾಡಿನ ನಿರುದ್ಯೋಗವ, ಚಿಮ್ಮುತ ಉತ್ಸಾಹ ಯುವಕರಲ್ಲಿ. ನಡೆಯಲಿ ಬೋಧನೆ ಜೊತೆಗೆ ಸಂಶೋಧನೆ, ಹಬ್ಬಲಿ ಹರಡಲಿ ವಿಸ್ತರಣೆ. ದೇಶದ ಜನತೆಗೆ ದೊರಕಲಿ ಸೌಭಾಗ್ಯ, ನೀಡುತ್ತ ತುಂಬುತ್ತ ಆರೋಗ್ಯ ಭಾಗ್ಯ. ಧನ್ಯವಾದಗಳು. ಆತ್ಮನಿರ್ಭರತೆ ಎನ್ನುವಂಥದ್ದು ಬದುಕಿನಲ್ಲಿ ಹೇಗೆ ಬರಬೇಕು ಎನ್ನುವುದು ನಮ್ಮನ್ನು ಆಳುವವರ ಆಶಯ ಇದ್ದರೆ ಸಾಲದು. ಅದಕ್ಕೆ ನಾವು ಜನರ ಆಶಯವನ್ನು ಕೂಡ ಅಥವಾ ಜನರ ಪ್ರಯತ್ನವನ್ನು ಕೂಡ ನಾವು ಅದರೊಟ್ಟಿಗೆ ಜೋಡಿಸಬೇಕಾಗ್ತದೆ. ಬಹುಶಃ ಅಂತಹ ಬೆಳಕು ನಮ್ಮ ಮನಸ್ಸಿನಲ್ಲಿ ಮೂಡಬೇಕು ಎನ್ನುವುದನ್ನು ಭಾಳ ಚೆನ್ನಾಗಿ ಡಾಕ್ಟರ್ SM ಶಿವಪ್ರಕಾಶ್ ಅವರು ಮಂಡಿಸಿದ್ದಾರೆ. ಅವರಿಗೆ ಧನ್ಯವಾದಗಳು.
ಈಗ ಈ ರೌಂಡ್ನಲ್ಲಿ ಕೊನೆಯ ಕವನ ನಿಮ್ಮದು ಉಂಟಲ್ವ? ಈಗ ಅರ್ಚನಾ ಅವರು ಓದುವುದಕ್ಕೆ ಮೊದಲು ಅವರೇ ಓದಿದ್ರು. ನಮ್ಮ ಮಂಜುನಾಥರು ಅವರು ತುಳು ಬರೆಯುವಂಥ ಪ್ರಯತ್ನ ಮಾಡಿದ್ದಾರೆ. ನಿಮ್ಮ ಕವಿತೆ ಹೆಸರು ಹೇಳಿ. ಉದರು ಬಲೆ ಬಲೆ ಬಿನ್ನೆರೆ. ಪರ್ಬಗು ಬಿನ್ನೆರೆ ಬಲೆ ಬಲೆ ಬಿನ್ನೆರೆ ದೀಪೊಳಿದ ಪರ್ಬಗು ಜೋಕುಲು ಬಾಲೆಲು ಕುಶಿಟೊಲ್ಲು ಪಟಾಕಿದ ಗರ್ದಡು ಮೇಯ್ಕುಗೆಣ್ಣೆ ಪೂಜಿಲೆ ಕೃಷ್ಣದೇವರನ್ನ ಎನ್ನುಲೆ ಹೊಸ ಕುಂಟು ತುತ್ತುದು ಜೋಕುಲು ನೊಟ್ಲು ನಲಿಪುಲೆ ಗೋಮಾತಿನ ಸೂವಿಪುಲೆ ಬಲೀಂದ್ರನ ಲೆಪ್ಪುಲೆ ಲಕ್ಷ್ಮೀ ಪೂಜೆ ಮಲ್ತದು ಪುರ್ಸಾದ ಪುಟ್ಟುಲೆ ಬಲೆ ಬಲೆ ಬಿನ್ನೆರೆ. ಬಲೆ ಬಲೆ ಬಿನ್ನೆರೆ. ನರಕಾಸುರ ನಾನಿಕೆರ್ದು ಲೋಕಕ್ಕಾದಿ ದೇವರು ಪದ್ನಾದಿ ಸಾರು ಪಂಜವನ ಸರ ಕಡಿತರು ಮುರ ನರಕ ರೆಕ್ಕೆ ಸೆರಗು ಮುಕ್ತಿ ಬದುಕು ಎಂದಂಡು ಅವ್ವೆ ನರಕ ಚತುರ್ದಶಿ ಪುರುಪು ಒರಿದುಂಡು ಬಲೆ ಬಲೆ ಬಿನ್ನೆರೆ. ಹೋಳಿಗೆ ಪಾಯಸ ಲಾಡು ಕಜ್ಜಾಯ ಉಂಡು ತಿಂದು ಗೊಬ್ಬುದು ಪೊಲಿ ಪೊಲಿ ಪಣ್ಲೆ ಸಾಲು ಸಾಲು ತಿಬಿಲೆದೀದು ಬಲಿನು ಲೆಪ್ಪುಲೆ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಪೂಜೆ ಕುರಿಪುಲೆ ಬಲೆ ಬಲೆ ಬಿನ್ನೆರೆ. ಬಿನ್ನೆರೆ ಬರಡು ಪರ್ಬನು ಕರಿಪೊಡು ಅಕಲ್ನ ಒಟ್ಟಿಗೂ ನಮ್ಮ ಆ ಸಂಭ್ರಮನ ಪಟ್ಟು ನೋಡು ಎಂಚ ಪಟ್ಟು ನೋಡು ಬನ್ನೇನು ಬಾರಿ ಪುರುಡು ಪ್ರಯತ್ನಪೂರ್ವಕವಾದ ತುಳುಟು ಬರೀತೇವೆ ನಮ್ಮ ಮಂಜುನಾಥರ ಅರಿಗೆ ಸೊಲ್ಮೇಲೆ ಇತ್ತೆ ಅಕ್ಕೇರಿದ ಒಂಜಿ ಕವಿತೆ ಈ ರೌಂಡ್. ಅರ್ಚನಾ ಎಂಚಿನ ಕವಿತೆ? ಇನ್ನ ಕವಿತೆದ ಪರೆಬರವು ತುಡರ ಪರ್ಬ. ಯಾನು ಎಲ್ಲಿ ಒಪ್ಪುನಾಗ ಇನ್ನು ಹಳ್ಳಿ ಬದುಕಡು ಯಾನು ತೂತುನ ತುಡರ ಪರ್ಬದ ಒಂದೇನು ಕಟ್ಟದು ಈ ಕವಿತೆ. ಎನ್ನ ಒಂಜಿ ಎಲ್ಲಿ ಒಪ್ಪುನಾಗದ ನೆಕ್ಕು ತಕ್ಕ ಯಾನ ಅಂಚ ಅವೇನು ನೆಕ್ಕು ಪ್ರಸ್ತುತ ನಂತ. ಪರ್ಬೊಡು ಮಲ್ಲ ಪರ್ಬ ತುಡರ ಪರ್ಬ ಪರ್ಬೊಡು ಮಲ್ಲ ಪರ್ಬ ತುಡರ ಪರ್ಬ ಊರು ನಿಲಿಕೆ ಬೊಲ್ಪು ದಿಂಜಿನ ಗೌಜಿದ ಪರ್ಬ ಊರು ನಿಲಿಕೆ ಬೊಲ್ಪು ದಿಂಜಿನ ಗೌಜಿದ ಪರ್ಬ ಜಾತಿ ಬೇತದಂತೆ ಮದಿಪುದ ಬೊಲ್ಪು ಅರಲಾವುನ ಪರ್ಬ ಜಾತಿ ಭೇದದಂತೆ ಮದಿಪುದ ಬೊಲ್ಪು ಅರಲಾವುನ ಪರ್ಬ ಮೋಕೆ ತೆಲಿಕೆ ನಲಿಕೆ ದಿಂಜಿನ ಐಸಿರ ದಿಂಜಿನ ಗರ್ದದ ಪರ್ಬ ಮೋಕೆ ತೆಲಿಕೆ ನಲಿಕೆ ದಿಂಜಿನ ಗರ್ದದ ಪರ್ಬ ಮಂಡೆ ನಿಲಿಕೆ ನೀರು ದಿಂಜಾದು ಎಣ್ಣೆ ಪೂಜಿದು ಬೆಂದರು ಮೀಪಿನ ಪರ್ಬ ಮಂಡೆ ನಿಲಿಕೆ ನೀರು ದಿಂಜಾದು ಎಣ್ಣೆ ಪೂಜಿದು ಬೆಂದರು ಮೀಪಿನ ಪರ್ಬ ಹೊಸ ಅಂಗಿ ಪಾಡ್ದು ದೇಬೇರೆನು ಸುಗಿಪುನ ಪರ್ಬ ಹೊಸ ಅಂಗಿ ಪಾಡ್ದು ದೇಬೇರೆನು ಸುಗಿಪುನ ಪರ್ಬ ಇಲ್ಲ ನಿಲಿಕೆ ತಿಬಿಲೆದ ನಿನ್ನೆ ತುಡರಡು ಅಂಚನೆ ಗೂಡು ದೀಪ ನೇಲಾವುನ ಪರ್ಬ ಇಲ್ಲ ನಿಲಿಕೆ ತಿಬಿಲೆದ ನಿನೆ ತುಡರಡು ಗೂಡು ದೀಪ ನೇಲಾವುನ ಪರ್ಬ ಕೇಪು ದರ್ತದು ಪಟಾಕಿ ದಕ್ಕದು ಸುರ್ಸುರು ಕಡ್ಡಿ ಬರ್ಸ ನೆಲ ಚಕ್ರ ಬುಡುಪುನ ಪರ್ಬ ಕೇಪು ದರ್ತದು ಪಟಾಕಿ ದಕ್ಕದು ಸುರ್ಸುರು ಕಡ್ಡಿ ಬರ್ಸ ನೆಲ ಚಕ್ರ ಬುಡುಪುನ ಪರ್ಬ ಬಜಿಲಾಡು ದೋಸೆ ಪಟ್ಟದು ತಿನ್ಪಿನ ಪರ್ಬ ಕೊಟ್ಟು ಪಿಕ್ಕಾಸು ಕತ್ತಿ ಕರ್ಬ ನುಗನಾಯರು ಸುದ್ದ ಮಲ್ತದು ಸಿಂಗರಿಪುನ ಪರ್ಬ ಬಂದದ ನೀರು ತಲ್ತದು ಚಂಡಿರದ ಬೂರು ಪುರ್ಪದೀದು ಸುಗಿಪುನ ಪರ್ಬ ಬಂದದ ನೀರು ತಲ್ತದು ಚಂಡಿರದ ಬೂರು ಪುರ್ಪದೀದು ಸುಗಿಪುನ ಪರ್ಬ ಕಿದೆತ್ತ ಕೈ ಕಂಜಿಲೇನು ದೆಕ್ಕದು ಪುರ್ಪ ಮಾಲೆ ಪಾಡದು ಗೋ ಪೂಜೆ ಮನ್ಪುನ ಪರ್ಬ ಕಿದೆಟ್ಟು ಕೈ ಕಂಜಿಲೇನು ದೆಕ್ಕದು ಪುರ್ಪ ಮಾಲೆ ಪಾಡ್ದು ಗೋ ಪೂಜೆ ಮನ್ಪುನ ಪರ್ಬ ಪಗೆ ನಂಜಿ ಬುಡ್ದು ಕತ್ತಲೆದ ತಾದಿಗು ಬೊಲ್ಪುದ ತಾದಿ ತೋಜಾವುನ ಮೂಜಿ ದಿನತ ಪರ್ಬ ಕಂಡಡು ಕೊಲ್ತಿರಿ ಪೊತ್ತಾದು ಬಲೀಂದ್ರನು ಕೂಕುಲು ಪಾಡ್ದು ಲೆಪ್ಪೊಲಿಗೆ ಕೊರ್ಪಿನ ಪರ್ಬ ಕಂಡಡು ಕೊಲ್ತಿರಿ ಪೊತ್ತದು ಬಲೀಂದ್ರನು ಕೂಕುಲು ಪಾಡ್ದು ಲೆಪ್ಪೊಲಿಗೆ ಕೊರ್ಪುನ ಪರ್ಬ ಸಾಗೊಲಿ ಸಬಿಸಾರನು ಕೊರ್ಪಿನ ಎಡ್ಡೆಪ್ಪುದ ದೀಪಾವಳಿ ಪರ್ಬ ಸಾಗೊಲಿ ಸಬಿಸಾರನು ಕೊರ್ಪಿನ ಎಡ್ಡೆಪ್ಪುದ ದೀಪಾವಳಿ ಪರ್ಬ ಸೊಲ್ಮೆ ಪರ್ಬ ಪರ್ಬ ಬಂಡ ಮಲ್ಲಾಕ್ಲಿಂದ ಜೋಕ್ಲಿಗೆ ಬರೀ ಸಂಭ್ರಮ ಅಂಚಾದಾರ ಎಲ್ಲಿಯೊಬ್ಬರ ತೂಯಿನ ಪರ್ಬದ ಬಗ್ಗೆ ಇಟ್ಟು ಅರ್ಚನಾ ಎಡ್ಡೆ ಕವಿತೆ ಕುರಿಯರು ಆ ಪರ್ಬದ ಹಂತ ಹಂತದ ಮೂಂಜಿನದ ಪರ್ಬ ನಿಂಚ ಆಚರಣೆ ಮಲ್ಪ ಐಟು ವಾವ ನಮನೆ ಉಂಡು ಪರ್ಬ ಬಾರಿ ಪುರುಡು ಪಂಡೇರು ಬಹುಶಃ ನಮ್ಮ ಮಾಂತ ಕವಿನಕ್ಕುಲ ಎಡ್ಡೆಡ್ಡೆ ಕವಿತೆಯನ್ನು ಕೊರ್ತೀರು ಇದು ಅಕ್ಕೇರಿಗೆ ಯಾನೊಂಜಿ ಕವಿತೆಯನ್ನು ಓದುದು ಈ ಒಂಜಿ ಕೂಟೋನು ಮುಗಿಪುಗ
ಎನ್ನ ಕವಿತೆದ ಪುದರ್ ಬಲಾಬಲಿಯೇಂದ್ರ ಬಿನ್ನೇರು ಬಲೆ ಬಂಡಿರುತ್ತೆ ಬಿನ್ನೇರು ಬರೋಣ ಬಲಿ ಅಂದರೆ ಈಗ ತುಂಬ ಚ ಅವು ಇಂಚ ಬರೋಡು ಬಲಾ ಬಲಿಯೇಂದ್ರ ಪಾತಾಳ ಲೋಕೋಡ್ದು ಓ ಇಂದ್ರ ಹೋಹೋ ಮಹಾರಾಯ ಬಾನ ಸಾದಿರೆ ವರ ಬಲ ಚಿನ್ಮಯ ಪದ ಪನಿಯರ ಎಡ್ಡೆದ್ದು ಬಲಾ ಬಲಿಯೇಂದ್ರ ಪಾತಾಳ ಲೋಕೋಡ್ದು ಓ ಇಂದ್ರ ಅಂಧಕಾರುಡೀ ಲೋಕ ಕತ್ತಲಾಂಡು ಬಂಗ ಬಗರಡೆಂಕ್ಲೆ ಜೂವ ಬತ್ತಲಾಂಡು ದೀಪದೀದು ನಿನ್ನ ಸಾದಿ ಕಾತೊಂದುಳ್ಳೆರು ತಾಪ ಪೋವಡಂದು ನಿಕ್ಕು ಕೈ ಮುಗಿವೇರು ದೀಪದೀದು ನಿನ್ನ ಸಾದಿ ಕಾತೊಂದುಳ್ಳೆರು ತಾಪ ಪೋವಡಂದು ನಿಕ್ಕು ಕೈ ಮುಗಿವೇರು ಭೂಮಿಪುತ್ರೇ ಬಲಿಯೇ ನಿಕ್ಕು ತಿಬಿಲೆದಾರತಿ ವಿಷ್ಣುಪಾದ ತೂಯಿನಂಚಿ ಪುಣ್ಯಮೂರುತಿ ಭೂಮಿಪುತ್ರೇ ಬಲಿಯೇ ನಿಕ್ಕು ತಿಬಿಲೆದಾರತಿ ವಿಷ್ಣುಪಾದ ತೂಯಿನಂಚಿ ಪುಣ್ಯಮೂರುತಿ ದೀಪೊಲಿದ ಪರ್ಪನಿಕ್ಕು ಕೊರು ದರ್ಶನ ಭೂಮಿಗಿಂದ್ರೆ ಆದು ಜತ್ತು ದೊರಬರಯನ ದೀಪೊಲಿದ ಪರ್ಪನಿಕ್ಕು ಕೊರು ದರ್ಶನ ಭೂಮಿಗಿಂದ್ರೆ ಆದು ಜತ್ತು ದೊರಬರಯನ ಬಲಾ ಬಲಿಯೇಂದ್ರ ಪಾತಾಳ ಲೋಕೊಡ್ದು ಓ ಇಂದ್ರ. ಸಾಮಾನ್ಯವಾಗಿ ನಂಬಿಕೆ ಏನು ಅಂತ ಹೇಳಿದರೆ ದೀಪಾವಳಿಯ ಹಬ್ಬಕ್ಕೆ ಬಲಿಯೇಂದ್ರ ಬರ್ತಾನೆ ಅಂತ. ಆಟಿದ ಅಮಾಸೆಗೆ ಆಳು ಬರ್ಪಿನಿ, ಸೋಣದ ಸಂಕ್ರಾಂತಿಗೆ ಅಪ್ಪೆ ಬರ್ಪಿನಿ, ಬೊಂತೆಲ್ದ ಕೊಡಿ ಬರ್ಬೋಗು ಬಲಿಯಂದ್ರೆ ಬರ್ಪಿನಿ ಅಂತ ಪಟ್ಟದ್ದು ವಿಷ್ಣುವಿನ ಮದುಪು ಅಂಚ ವಿಷ್ಣುಪಾದ ಋತುವಿನಂಚಿದ ಬಲಿಯಂದ್ರೆ ಈ ಕೊಡಿ ಪರ್ಬದಾನಿ ಮೂಜಿನತ್ತ ಪೂಜೆ ತೊನೆರ ಬರ್ಪೆ ಅಂತ ನಂಬಿಕೆ ಅಂಚ ಬತ್ತಿನ ಏನು ಒಂದು ಎದ್ಕೋನೊಡ್ಚ ಐಕ್ ಆ ಆಶಯದ ಕವಿತೆ ಆಯಿತಾ. ಒಟ್ಟಿಗೂ ಬಹುಶಃ ಇಷ್ಟು ಕವಿಗಳು ಕೂಡ ಈ ಒಂದು ದೀಪಾವಳಿಯ ನಿಜವಾದ ಸಂದೇಶವನ್ನು ಬೀರುವಂತಹ ಕವಿತೆಗಳನ್ನು ಕೊಟ್ಟಿದ್ದಾರೆ. ನಿಜವಾದ ಅರ್ಥದಲ್ಲಿ ದೀಪಾವಳಿಯ ಈ ಕಾವ್ಯಾಂಜಲಿ ಸಂಪನ್ನ ಆಗಿದೆ. ಹಾಗಾಗಿ ಬಂದಿರುವಂಥ ಎಲ್ಲ ಕವಿಗಳಿಗೂ ಕೂಡ ವೈಯಕ್ತಿಕವಾಗಿ ನನ್ನ ಧನ್ಯವಾದಗಳು. ವೀಕ್ಷಕರೇ, ಇದು ದೀಪಾವಳಿ ಕಾವ್ಯಾಂಜಲಿಯ 2ನೆಯ ಭಾಗ. ಮುಂದಿನ ಭಾಗದಲ್ಲಿ ಕೂಡ ಕವಿತೆ ಇದೆ, ಅದರ ನಿರೀಕ್ಷೆಯಲ್ಲಿರೋಣ. ನಮಸ್ಕಾರ. ಪಂಚಕರ್ಮ ಥಿಯೇಟರ್ಗಳು ಉನ್ನತ ಆಯುರ್ವೇದ ಚಿಕಿತ್ಸೆ, ನೋ ಕಾಸ್ಟ್ ಇಎಂಐ ಮತ್ತು ಎಲ್ಲಾ ಇನ್ಶೂರೆನ್ಸ್ ಸೌಲಭ್ಯಗಳೊಂದಿಗೆ ಪ್ರಾಣವೈದ್ಯ ಈಗ ಸಾವಿರಾರು ಜನರ ವಿಶ್ವಾಸದ ಹೆಸರಾಗಿದೆ. ನುರಿತ ತಜ್ಞರ ಸಲಹೆ, ಔಷಧಿಗಳು, ಶಸ್ತ್ರಚಿಕಿತ್ಸೆ ಇವುಗಳೆಲ್ಲ ಒಂದೇ ಸೂರಿನಡಿಯಲ್ಲಿ ಲಭ್ಯ. ಬೆಂಗಳೂರು ನಗರದ 4 ದೊಡ್ಡ ಕೇಂದ್ರಗಳಿಂದ ಬೆಳೆದ ನಮ್ಮ ಹೆಜ್ಜೆಗಳನ್ನು ಗುರುತಿಸಿ ನಮ್ಮ ಸೇವೆಗೆ 10 ಪ್ರಶಸ್ತಿ, ಗೌರವಗಳು ಲಭಿಸಿವೆ. ಇಂದು ಅದೇ ದಾಟಿಯಲ್ಲಿ ನಮ್ಮ ಹೆಜ್ಜೆಗಳು ಮಂಗಳೂರು ನಗರದ ಹೃದಯ ಭಾಗಕ್ಕೆ ತಲುಪಿವೆ. ಪ್ರಾಣವೈದ್ಯ, ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಊರಿಗೆ ಬಂದಿರುವ ಹೊಸ ಭರವಸೆ.
a household in Mangalore. ಮೊಬೈಲ್ಸ್ ದೀಪಾವಳಿ ಧಮಾಕ. ಇಲ್ಲಿ ಎಲ್ಲ ಖರೀದಿಗಳು ಹಬ್ಬದ ವಾತಾವರಣದಲ್ಲಿ. ನಮ್ಮಲ್ಲಿ ಬೃಹತ್ ಆಫರ್ಗಳು ನಿಮ್ಮ ನಿರೀಕ್ಷೆಗೆ ಮೀರಿ ಸಿದ್ಧವಾಗಿವೆ. ಪ್ರತಿ ಸ್ಮಾರ್ಟ್ಫೋನ್ ಖರೀದಿಯಲ್ಲಿ ನಿಮಗಾಗಿ ಹಬ್ಬದ ವಿಶೇಷ ಲಕ್ಕಿ ಕೂಪನ್. ಅದೃಷ್ಟ ಒಲಿದರೆ ಸ್ಮಾರ್ಟ್ ಟಿವಿ, ಸ್ಮಾರ್ಟ್ ವಾಚ್, ಎಸಿ, ಬ್ಲೂಟೂತ್ ಸ್ಪೀಕರ್, ಮಿಕ್ಸರ್ ಗ್ರೈಂಡರ್ ಹಾಗೂ ಪ್ರತಿ ತಿಂಗಳು ಬೈಕ್ ಗೆಲ್ಲುವ ವಿಶೇಷ ಅವಕಾಶ. ಇನ್ನೇಕೆ ತಡ? ಈ ಅವಕಾಶವನ್ನ ತಪ್ಪಿಸಿಕೊಳ್ಳಬೇಡಿ. ಅನು ಮೊಬೈಲ್ಸ್ಗೆ ಇಂದೇ ಭೇಟಿ ನೀಡಿ. ಮಹೇಶ್ ಕಾಂಪ್ಲೆಕ್ಸ್, ಫ್ಲೈಓವರ್ ಹತ್ತಿರ, ತೊಕ್ಕೊಟ್ಟು. ದೀಪಾವಳಿ ಬರ್ತಾ ಇದೆ ಅಲ್ವಾ? ಪ್ರತಿ ಸಾರಿ ಹೊಸ ಪಟ್ ಸೀರೆ ತಗೊಳ್ಳೋ ಆಸೆ ಇರುತ್ತೆ. ಆದ್ರೆ ಹಳೆಯ ಸೀರೆಗಳೇ ಕಬೋರ್ಡ್ ನಲ್ಲಿ ಬಿದ್ದು ಧೂಳಾಗ್ತಿವೆ. ಪಾರಿ ಸಿಲ್ಕ್ ಸೆಂಟರ್ ಅಂದ್ರೆ ನಂಬಿಕೆಗೆ ಹೆಸರಿದೆ. ಇವರು ನಿಮ್ ಹಳೆಯ ಪಟ್ ಸೀರೆ ನೋಡ್ತಾರೆ, ಅದ್ರ ಸರಿ ಬೆಲೆ ಕೊಡ್ತಾರೆ, ಜರಿ ತೂಕಕ್ ಪ್ರಕಾರ. ಈ ತರರು ಕಸದ ನಂತರ ಕೊಡ್ತಾರೆ. ಅದಕ್ಕಿಂತ ಸುಲಭ ಏನ್ ಬೇಕಮ್ಮ? ಇಲ್ಲಿ ಫ್ರೀ ಪಿಕಪ್ ಸರ್ವಿಸ್ ಇದೆ. ಕಾಲ್ ಮಾಡಿದ್ರೆ ನಿಮ್ ಮನೆ ಬಾಗ್ಲಿಗೆ ಬಂದು ಸೀರೆ ತೆಕ್ಕೊಂಡು ಹೋಗ್ತಾರೆ.